ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ ಇವತ್ತು ಒಂದು ಕರೆಂಟ್ ಟಾಪಿಕ್ ಅಂದರೆ ಟ್ರೆಂಡಲ್ಲಿರ್ತಕ್ಕಂಥ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಟಾಪಿಕ್ ಹೆಸರೇನು ಅಂದರೆ ಕರೋನಾ ವಿಜ್ಞಾನ. ಸೊ ಕೀಪ್ ಕಾಮ್ ಆ್ಯಂಡ್ ಬಿಲೀವ್ ಇನ್ ಸೈನ್ಸ್. ಸೊ ಈ ಒಂದು ಪ್ರೆಸೆಂಟೇಷನಲ್ಲಿ ನಾನು ಕರೋನಾ ಕುರಿತಂತೆ ಸೈನ್ಸ್ ಪರ್ಸ್ಪೆಕ್ಟಿವಲ್ಲಿ ಅಥವಾ ವಿಜ್ಞಾನದ ಅಂಶಗಳನ್ನು ನಾನಿವತ್ತು ಡಿಸ್ಕ್ರೈಬ್ ಮಾಡ್ತಾ ಇದ್ದೀನಿ. ಸೊ ಇದರ ಕುರಿತಂತೆ ಸಾಕಷ್ಟು ರಿಸರ್ಚ್ ಅಂದರೆ ನಾನೇನು ಲ್ಯಾಬ್ಗೆ ಹೋಗಿ ರಿಸರ್ಚ್ ಮಾಡಿಲ್ಲ. ಸೊ ಅನೇಕ ಡಾಕ್ಯುಮೆಂಟ್ಸ್ನ ಓದ್ಕೊಂಡು ಸೊ ವಿಜ್ಞಾನದ ಪರ್ಸ್ಪೆಕ್ಟಿವಲ್ಲಿ ಆ್ಯಸ್ ಅ ಸ್ಟೂಡೆಂಟ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಮಗೆ ಕರೋನಾ ಕುರಿತಂತೆ ವೈಜ್ಞಾನಿಕವಾಗಿ ನಮ್ಗೆ ಏನೇನು ಗೊತ್ತಿರಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ಒಂದು ಪ್ರೆಸೆಂಟೇಷನ್ನ ಕೊಡ್ತಾ ಇದ್ದೀನಿ. ಸೊ ಲೆಟ್ ಇಸ್ ಬಿಗಿನ್ ಟುಡೇಸ್ ಸೆಷನ್ ಆನ್ ಲರ್ನಿಂಗ್ ಅಬೌಟ್ ಕರೋನಾ. ಓಕೆ, ಹಾಗಿದ್ರೆ ನಾವು what all the things that we are learning today. Okay, so this is the checklist that we are going to be discussing today. So corona entry into the body. So ನಮ್ಮ ದೇಹಕ್ಕೆ ಕರೋನಾ ಹೇಗೆ ಪ್ರವೇಶ ಮಾಡುತ್ತದೆ, ಅದಾದಮೇಲೆ ಕರೋನಾ ಎಂಟ್ರಿ ಇಂಟು ದ ಸೆಲ್. ಸೊ ಮೋಸ್ಟ್ ಆಫ್ ಅಸ್ ನೋ. ಸೊ ನಮಗೆ ಎಲ್ಲರಿಗೂ ಗೊತ್ತು ಕರೋನಾ ದೇಹದ ಒಳಗಡೆ ಹೇಗೆ ಹೋಗುತ್ತೆ ಅಂತ ಗೊತ್ತು. ದೇಹದ ಒಳಗಡೆಯಿಂದ ಜೀವಕೋಶಗಳ ಒಳಗಡೆ ಹೋಗ್ಬೇಕದು, ಅವಾಗ ಮಾತ್ರ ಅದು ಏನಾದರೂ ಎಫೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಅದು ಜೀವಕೋಶಗಳ ಒಳಗೆ ಹೇಗೆ ಹೋಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಬೇಕು. ಅದಾದಮೇಲೆ ಮಲ್ಟಿಪ್ಲಿಕೇಶನ್, ಸೊ ಅದರ ಬೆಳವಣಿಗೆ ಅಥವಾ ವಿಭಜನೆ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಅದರ ನಂತರ ಹೌ ವ್ಯಾಕ್ಸಿನ್ಸ್ ವರ್ಕ್, ನಾವು ಚುಚ್ಚುಮದ್ದುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಕೋವ್ಯಾಕ್ಸಿನ್ ಇರ್ಬೋದು, ಕೋವಿಶೀಲ್ಡ್ ಇರ್ಬೋದು, ಸ್ಪುಟ್ನಿಕ್ ಇರ್ಬೋದು. ಈ ವ್ಯಾಕ್ಸಿನ್ಗಳು ಅಥವಾ ಈ ಚುಚ್ಚುಮದ್ದುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಅದಾದಮೇಲೆ ಸೋಪ್ ಮತ್ತು ಸ್ಯಾನಿಟೈಸರ್ನ ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಈ ಸೋಪ್ ಆಗಲಿ ಅಥವಾ ಸ್ಯಾನಿಟೈಸರ್ ಆಗಲಿ ವೈಜ್ಞಾನಿಕವಾಗಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು. ಅದಾದಮೇಲೆ ರೆಮ್ಡಿಸಿವಿರ್. ಸೊ ಆಲ್ಮೋಸ್ಟ್ 2-3 ಮಂತ್ಸಿಂದ ರೆಮ್ಡಿಸಿವಿರ್ ಎಲ್ಲರ ಬಾಯಲ್ಲೂ ಇದೊಂದೇ ಮೆಡಿಸಿನ್. ಸೊ ಈ ರೆಮ್ಡಿಸಿವಿರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಾದಮೇಲೆ ಹೈಪಾಕ್ಸಿಯಾ ಅನ್ನೋದು ನಿಮ್ಮ ರೆಸ್ಪಿರೇಟರಿ ಟಾಪಿಕಲ್ಲೂ, ರೆಸ್ಪಿರೇಷನ್ ಅಥವಾ ಉಸಿರಾಟ ಕ್ರಿಯೆಯಲ್ಲೂ ಕೂಡ ಒಂದು ಪದ ಇರುತ್ತೆ. ಸೊ ಪರೀಕ್ಷೆಯಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಹೈಪಾಕ್ಸಿಯಾ ಅಂದರೆ ಏನು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಾದಮೇಲೆ ಕರೋನಾ ಈಸ್ ಅಸೋಸಿಯೇಟೆಡ್ ವಿತ್ ನಿಮೋನಿಯಾ. ಸೊ ನಿಮೋನಿಯಾ ಯಾವ ಆರ್ಗ್ಯಾನಿಸಮಿಂದ ಬರುತ್ತೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದರ ನಂತರ ಸೈಟೋಕೈನ್ ಸ್ಟೋಮ್ ಅಂತ ಒಂದು ಉಂಟಾಗುತ್ತೆ ನಮ್ಮ ದೇಹದಲ್ಲಿ. ಸೊ ಸ್ಟಿರಾಯ್ಡ್ಸ್ ಕೊಡ್ತಾ ಇದ್ದಾರೆ ಅಂತ ಎಲ್ಲರೂ ಮಾತಾಡ್ತಾ ಇರ್ತೀವಿ, ನ್ಯೂಸಲ್ಲೂ ಕೇಳ್ತಾ ಇರ್ತೀವಿ. ಸ್ಟೆರಾಯ್ಡ್ಸ್ ಏನಕ್ಕೆ ಕೊಡ್ತಾರೆ, ಸೊ ಯಾವ ಕಾರಣದಿಂದ ಪೇಷಂಟ್ಗೆ ಸ್ಟೆರಾಯ್ಡ್ ಕೊಡೋದು ಅನಿವಾರ್ಯ ಆಗಿರುತ್ತೆ, ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದಾದಮೇಲೆ ವೈ ನಾಟ್ ಸೆಲ್ಫ್ ಮೆಡಿಕೇಷನ್, ನಾವು ಮನೆಯಲ್ಲೇ ಯಾಕೆ ಔಷಧಿಗಳನ್ನು ತೆಗೆದುಕೊಳ್ಬಾರ್ದು. ಔಷಧಿಗಳಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಆಯುರ್ವೇದಿಕ್ ಮೆಡಿಸಿನ್, ನಾನು ಆಲೋಪೆಥಿಕ್ ಔಷಧಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲದೆ ನಾವು ಮೆಡಿಸಿನ್ಸ್ ಅಥವಾ ಔಷಧಿಗಳನ್ನು ಯಾಕೆ ತೆಗೆದುಕೊಳ್ಬಾರ್ದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅದಾದಮೇಲೆ ಬ್ಲ್ಯಾಕ್ ಫಂಗಸ್, ಕರೋನಾ ಆಯಿತು, ಇವಾಗ ಬ್ಲ್ಯಾಕ್ ಆಯಿತು, ವೈಟ್ ಆಯಿತು, ಎಲ್ಲೋ ಆಯಿತು. ಇಟ್ ಈಸ್ ಜಸ್ಟ್ ಚೇಂಜ್ ಇನ್ ಕಲರ್, ಬಟ್ ಎಲ್ಲ ಕೂಡ ಈಕ್ವಲಿ ಲೀತಲ್ ಆಗಿರುತ್ತೆ. ಸೊ ಅದಾದಮೇಲೆ CT ಸ್ಕ್ಯಾನ್ ಬಗ್ಗೆ ನಾನು ಮಾತಾಡ್ತೀನಿ. CT ಸ್ಕ್ಯಾನ್ ಅಂದರೆ ಏನು, CT ಸ್ಕೋರ್ ಅಂದರೆ ಏನು, ಆ ಸ್ಕೋರ್ನ ಯಾವುದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಸೊ ಎಲ್ಲ ಪಾಯಿಂಟ್ಸ್ ಬಗ್ಗೆ ನಾನಿವತ್ತು ಡಿಸ್ಕಸ್ ಮಾಡ್ತೀನಿ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕರೋನಾ ಹೇಗೆ ನಮ್ಮ ದೇಹದ ಒಳಗಡೆ ಎಂಟ್ರಿ ಆಗುತ್ತೆ. ಸೊ ವೆರಿ ಸಿಂಪಲ್. ಯಾರು ಇನ್ಫೆಕ್ಟೆಡ್ ಪರ್ಸನ್ ಇರ್ತಾರೋ, ಅಂದರೆ ಯಾರಿಗೆ ಸೋಂಕು ತಗಲಿರುತ್ತೋ ಅವರು ಸೀನ್ದಾಗ ಅಥವಾ ಕೆಮ್ಮದಾಗ ಏನಾಗುತ್ತೆ ಅಂದರೆ ಡ್ರಾಪ್ಲೆಟ್ಸ್ ಆಚೆ ಬರುತ್ತೆ. ಅರ್ಥ ಆಯ್ತಲ್ವಾ? ಆ ಹನಿ ಸೋಂಕು ಅಂತ ಕರಿತೀವಿ. ಹನಿ ಅಂದರೆ ಜೇನುತುಪ್ಪ ಅಲ್ಲ, ಹನಿ, ನೀರಿನ ಹನಿ. ಸೊ ಅದರಲ್ಲಿ ಏನಿರುತ್ತಂದರೆ ಕರೋನಾ ಆಚೆ ಬರುತ್ತೆ. ಓಕೆ, ಕರೋನಾ ಮೈಕ್ರೋ ಆರ್ಗ್ಯಾನಿಸಮ್ ಆ ಹನಿಯಿಂದ ಆಚೆ ಬರುತ್ತೆ. ಯಾರು ಅವರ ಕ್ಲೋಸ್ ಬೈ ಇರ್ತಾರೋ ಮತ್ತು ಮಾಸ್ಕ್ ಹಾಕಿರೋದಿಲ್ವೋ, ಸೊ ಅವ್ರಿಗೇನಾಗುತ್ತಂದರೆ ಕರೋನಾ ಚೇಸ್ ಮಾಡುತ್ತೆ. ಓಕೆ, ಸೊ ಅವ್ರಿಗೆ ಕರೋನಾ ಡ್ರಾಪ್ಲೆಟ್ಸ್ ಇರುತ್ತಲ್ವ, ಅದು ಅವರ ಬ್ರೀತ್ ಮಾಡಿದಾಗ ಅಥವಾ ಆ ಡ್ರಾಪ್ಲೆಟ್ನ ಅವರು ಇನ್ಹೇಲ್ ಮಾಡಿದಾಗ ಸೊ ಕರೋನಾ ಅವರ ದೇಹದ ಒಳಗಡೆ ಎಂಟ್ರಾಗುತ್ತೆ. ದೇಹದ ಒಳಗಡೆ ಎಲ್ಲಿ ಎಂಟ್ರಾಗುತ್ತೆ ಅಂದರೆ ಶ್ವಾಸಕೋಶದ ಒಳಗಡೆ ಎಂಟ್ರಾಗುತ್ತೆ. ಸೊ ಅಲ್ಲಿ ಅದರ ಆಟ ಶುರುವಾಗುತ್ತೆ. ಸೊ ಇಲ್ಲಿವರೆಗೂ ನಮಗೆಲ್ಲರಿಗೂ ಗೊತ್ತು. ಅರ್ಥ ಆಯ್ತಲ್ವಾ? ಯಾಕಂದರೆ ಸಾಮಾನ್ಯವಾಗಿ ಟಿವಿಗಳಲ್ಲೂ ಪತ್ರಿಕೆಗಳಲ್ಲೂ ಈ ಇನ್ಫಾರ್ಮೇಷನ್ನ ನಾವು ಓದ್ತಾ ಇರ್ತೀವಿ. ಸೊ ಅದಕ್ಕೆ ಮಾಸ್ಕ್ ಬಳಸೋದು ಬಹಳ ಮುಖ್ಯವಾಗುತ್ತೆ. ಸೊ ದ್ಯಾಟ್ ವಿ ಕ್ಯಾನ್ ಬ್ಲಾಕ್ ಇಟ್ ಅಟ್ ದಿಸ್ ವೇ. ಅರ್ಥ ಆಯ್ತಲ್ವಾ? ಹಾಗಿದ್ರೆ ಇವಾಗ ನೆಕ್ಸ್ಟ್ ಆ್ಯಸ್ ಅ ಸೈನ್ಸ್ ಸ್ಟೂಡೆಂಟ್ ನಾನೇನು ತಿಳ್ಕೊಳ್ಬೇಕು, ಇದರ ನಂತರ ಏನಾಗುತ್ತೆ. ಸೊ ಮೈಕ್ರೋ ಆರ್ಗ್ಯಾನಿಸಮ್ ಇವಾಗ ಲಂಗ್ ಒಳಗಡೆ ಬಂದಿದೆ, ಅಂದರೆ ಶ್ವಾಸಕೋಶದ ಒಳಗಡೆ ಬಂದಿದೆ. ಇಲ್ಲಿಂದ ಅದು ಜೀವಕೋಶದ ಒಳಗಡೆ ಹೆಂಗೆ ಎಂಟ್ರ್ ಆಗುತ್ತೆ, ಅಲ್ಲಿ ಹೇಗೆ ಅದು ಮಲ್ಟಿಪ್ಲೈ ಅಥವಾ ವಿಭಜನೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಬರೋಣ. ಓಕೆ, ಸೊ ದಿಸ್ ಈಸ್ ವೇರ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಇಲ್ಲಿ ನೋಡಿ,
ಇದು ಕರೋನಾ ವೈರಸ್. ಸೊ ಇದನ್ನು ನಾನು ಸ್ವಲ್ಪ ಬರೆದು ತೋರಿಸ್ತೀನಿ ನಿಮಗೆ. ಸೊ ಇದು ಕರೋನಾ ವೈರಸ್ ಆಗಿರುತ್ತೆ. ಸೊ ಇಲ್ಲಿ ನೀವು ಕರೋನಾ ಪಿಕ್ಚರ್ ಅಂದರೆ ಎಲ್ಲರಿಗೂ ಫೆಮಿಲಿಯರ್ ಇವಾಗ. ಓಕೆ, ಸೊ ದಿಸ್ ಇಸ್ ದ ವೈರಸ್. ಸೊ ಇದ್ರ ಮೇಲೆ ಮುಳ್ಳು ರೀತಿ ಕೆಲವೊಂದು ರಚನೆಗಳನ್ನು ನೋಡ್ತೀವಿ. ಸೊ ಇವುಗಳನ್ನ ನಾವು ಸ್ಪೈಕ್ ಪ್ರೋಟೀನ್ ಅಂತ ಕರಿತೀವಿ. ಓಕೆ, ಸೊ ಇವು ಪ್ರೋಟೀನ್ನಿಂದ ಮಾಡಲ್ಪಟ್ಟಿರುತ್ತೆ, ಅವುಗಳನ್ನ ನಾವು ಸ್ಪೈಕ್ ಪ್ರೋಟೀನ್ ಅಂತ ಕರಿತೀವಿ. ಸೊ ಯೂಶ್ವಲಿ ನೀವು ಸ್ಟ್ರಕ್ಚರ್ ಆಫ್ ವೈರಸ್ ನೋಡಿದರೆ, ಸ್ಟ್ರಕ್ಚರ್ ಆಫ್ ವೈರಸ್ಸಲ್ಲಿ ಎರಡು ಕಾಂಪೋನೆಂಟ್ ಇರುತ್ತೆ. ಏನು, ಹೊರಗಡೆ ಪ್ರೋಟೀನ್ ಶೆಲ್ ಇರುತ್ತೆ, ಒಳಗಡೆ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಆ ಜೆನೆಟಿಕ್ ಮೆಟೀರಿಯಲ್ ಯಾವುದು ಅಂದರೆ ಕೊರೋನಾದಲ್ಲಿರ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್ RNA, ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಸೊ ಈ ಪ್ರಶ್ನೆ ಕೂಡ ಒಂದ್ಸತಿ ಪೊಲೀಸ್ ಪರೀಕ್ಷೆಯಲ್ಲಿ ಕೇಳಿರ್ತಾರೆ. ವಾಟ್ ಈಸ್ ದಿ ಜೆನೆಟಿಕ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ ಕೊರೋನಾ ಅಂತ ಕೇಳಿದ್ರು, RNA ಅಂತ ನಮಗೆ ಗೊತ್ತಿರಬೇಕು. ಸೊ ಎರಡು ಕಾಂಪೋನೆಂಟ್ಸ್. ಯೂಶಲಿ ಈ ವೈರಸ್ ಸ್ಟೇಟಸ್ ಹೆಂಗೆ ಗೊತ್ತಾ? ಸೊ ಆಚೆ ಇದ್ರೆ ಅದೇನು ಕೆಲಸ ಮಾಡಲ್ಲ. ಸೊ ಒಂದು ಸೇಯಿಂಗ್ ಹೇಳ್ತಿರಲ್ವ, ಮನೇಲಿ ಇಲಿ ಬೀದಿಲಿ ಹುಲಿ ಅಂತ. ಸೊ ಅದೇ ಥರ ಈ ಕೊರೋನಾ ಆಚೆ ಇದ್ರೆ ಇಲಿ ಥರ ಇರುತ್ತೆ, ದೇಹದ ಒಳಗಡೆ ಹೋದರೆ ಅದು ಹುಲಿ ಥರ ಆಗುತ್ತೆ. ಸೊ ಸೇಮ್ ಕಾನ್ಸೆಪ್ಟು ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಈ ಸ್ಪೈಕ್ ಪ್ರೋಟೀನ್ಸ್ ಏನಿರುತ್ತಲ್ವಾ, ಸೊ ಈ ಡಾಟ್ ಏನು ಬರೆದಿದ್ದೀನಿ, ಇದು ನಮ್ಮ ಸೆಲ್ ಮೆಂಬ್ರೇನ್ ಆಗಿರುತ್ತೆ, ಅಂದರೆ ನಮ್ಮ ಕೋಶ ಪರೆ ಆಗಿರುತ್ತೆ. ಸೊ ಈ ಕೋಶ ಪರೆಯ ಮೇಲೆ ರೆಸೆಪ್ಟಾರ್ಸ್ ಇರುತ್ತೆ, ಅಂದರೆ ಗ್ರಾಹಕ ಕೋಶಗಳು ಅಂತ ಕರಿತೀವಿ. ಸೊ ಇಲ್ಲಿ ಕಪ್ ಶೇಪ್ ನೀವು ನೋಡ್ತಾ ಇದ್ದೀವಲ್ವಾ, ಸೊ ಇದನ್ನು ರೆಸೆಪ್ಟಾರ್ ಸೆಲ್ಸ್ ಅಂತ ಕರಿತೀವಿ. ಈ ಥರ ಅನೇಕ ರೆಸೆಪ್ಟಾರ್ ಸೆಲ್ಸ್ ಇರುತ್ತೆ. ಸೊ ಈ ರೆಸೆಪ್ಟಾರ್ ಸೆಲ್ಸ್ನ ನಾವು ACE2 ಅಂತ ಕರಿತೀವಿ. ACE2 ಅಂದರೆ ಆಂಜಿಯೋಟೆನ್ಸಿನ್ ಕನ್ವರ್ಟಿಂಗ್ ಎಂಜೈಮ್. ಆಂಜಿಯೋಟೆನ್ಸಿನ್ ಕನ್ವರ್ಟಿಂಗ್ ಎಂಜೈಮ್ 2 ಅಂತ ಕರಿತೀವಿ. ಸೊ ಈ ಕರೋನಾ ವೈರಸ್ ಏನು ಮಾಡುತ್ತಂದರೆ ಈ ಆಂಜಿಯೋಟೆನ್ಸಿನ್ ಕನ್ವರ್ಟಿಂಗ್ ಎಂಜೈಮ್ 2ಗೆ ಹೋಗಿ ಲಾಕ್ ಆಗುತ್ತೆ ಈ ಥರ. ಸೊ ಕರೋನಾ ಸ್ಪೈಕ್ ಪ್ರೋಟೀನ್ ಈ ಥರ ಇರುತ್ತೆ, ರೆಸೆಪ್ಟಾರ್ ಈ ಥರ ಇರುತ್ತೆ. ಸೊ ಅದು ಹೋಗಿ ಹಿಂಗೆ ಲಾಕ್ ಆಗುತ್ತೆ. ಯಾವಾಗ ಅದು ಪರ್ಫೆಕ್ಟಾಗಿ ಫಿಟ್ ಆಗುತ್ತೋ ಅವಾಗ ಸೆಲ್ ಮೆಂಬ್ರೇನ್ ಏನು ಅಂದ್ಕೊಳ್ಳುತ್ತೆ ಅಂದರೆ ದೇರ್ ಈಸ್ ಸಮಥಿಂಗ್ ಯೂಸ್ಫುಲ್ ಹ್ಯಾಸ್ ಕಮ್ ಇನ್ ಟು ದಿ ಸೆಲ್. ಸೊ ಜೀವಕೋಶದ ಒಳಗಡೆ ಎಂಟ್ರಾಗೋದಕ್ಕೆ ಏನೋ ಒಂದು ಉಪಯುಕ್ತ ವಸ್ತು ಬಂದಿದೆ ಅಂತ ಅಂದ್ಕೊಳ್ಳುತ್ತೆ. ಆವಾಗ ಅದನ್ನು ಜೀವಕೋಶದ ಒಳಗಡೆ ಎಂಟ್ರಿ ಅಥವಾ ಪ್ರವೇಶವನ್ನು ಅದು ಮಾಡಿಕೊಡುತ್ತೆ. ಸೊ ದಿಸ್ ಇಸ್ ಅದು ಕರೆಕ್ಟಾಗಿ ಫಿಟ್ ಆಗಿಲ್ಲ ಅಂದ್ಕೊಳ್ಳಿ, ಆ ಸ್ಪೈಕ್ ಪ್ರೋಟೀನ್ಸ್ ಏನಾದರೂ ಡ್ಯಾಮೇಜ್ ಆಗಿರುತ್ತೆ ಅಂದ್ಕೊಳ್ಳಿ, ಆವಾಗ ಅದು ರಿಸೆಪ್ಟರ್ ಅಥವಾ ಗ್ರಾಹಕ ಕೋಶನ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆವಾಗ ಅದು ಎಂಟ್ರಿ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗೋದ್ರಿಂದ ಅದು ಸೆಲ್ ಒಳಗಡೆ ಎಂಟ್ರಿ ತೊಗೊಳುತ್ತೆ. ಸೊ ಇವಾಗ ಸೆಲ್ ಒಳಗಡೆ ಎಂಟ್ರಿ ತೊಗೊಂಡಿದ್ದಾಯಿತು. ಓಕೆ, ಸೊ ನೆಕ್ಸ್ಟ್ ಈ ಡಯಾಗ್ರಾಮ್ ಆದಮೇಲೆ ಜಸ್ಟ್ ಕಾನ್ಸಂಟ್ರೇಟ್ ಆನ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್. ಓಕೆ, ಸೊ ಇಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಜೀವಕೋಶದ ಒಳಗಡೆ ಇದು ಎಂಟ್ರ್ ಆಗಿದೆ. ಇವಾಗ ಎಂಟ್ರ್ ಆದಮೇಲೆ ಏನಾಗುತ್ತೆ ಅಂದರೆ ದಿಸ್ ಎಂಟೈರ್ ಥಿಂಗ್ ಈಸ್ ನಮ್ಮ ಸೆಲ್, ಜೀವಕೋಶದ ಒಳಗಡೆ. ಓಕೆ, ಒಳಗಡೆ ಏನಾಗುತ್ತಂದರೆ ನಾನು ಹೇಳಿದ್ದೆ ಕೊರೋನಾ ವೈರಸ್ಸಲ್ಲಿ RNA ಇರುತ್ತೆ ಅಂತ. ಆ RNA ಏನಾಗುತ್ತಂದರೆ ರಿಲೀಸ್ ಆಗುತ್ತೆ. ಓಕೆ, ಅದು ಜೀವಕೋಶದ ಒಳಗಡೆಯಿಂದ ಅದು ಬಿಡುಗಡೆ ಆಗುತ್ತೆ. ಸೊ ಬಿಡುಗಡೆ ಆದಮೇಲೆ ಏನಾಗುತ್ತೆ, ಸೊ ನಾವು ಅದು ಮಲ್ಟಿಪ್ಲೈ ಆಗಬೇಕು. ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ನೋಡಿ, RNA ಜೀವಕೋಶದ ಒಳಗಡೆ ಬರುತ್ತೆ, ಹೊರಗಡೆ ಬಂದಮೇಲೆ ಅದು RNA ಜೀವಕೋಶದಿಂದ ಹೊರಗಡೆ ಬರುತ್ತೆ. ನಮ್ಮ ಸೈಟೋಪ್ಲಾಸಮ್ ಇರುತ್ತಲ್ವಾ, ಕೋಶ ದ್ರವ್ಯ ಅಂತ ಕರಿತೀವಲ್ವ, ಅದರೊಳಗಡೆಗೆ ಬರುತ್ತೆ. ಸೊ ಅದರೊಳಗಡೆ ಅದು ಬಂದಾಗ ಇವಾಗ ಇದು ಮಲ್ಟಿಪ್ಲೈ ಆಗಬೇಕು, ಅಂದರೆ ವಿಭಜನೆ ಆಗಬೇಕು. ಇದು ವಿಭಜನೆ ಆಗೋದಕ್ಕೆ ನಮ್ಮ ದೇಹದ ಯಾವ ಅಥವಾ ನಮ್ಮ ಜೀವಕೋಶದ ಯಾವ ಕಣದಂಗ ಸಹಾಯ ಮಾಡುತ್ತೆ? ವಿಚ್ ಆರ್ಗನಲ್ ಇನ್ ದ ಸೆಲ್ ಹೆಲ್ಪ್ಸ್ ಟು ಮಲ್ಟಿಪ್ಲೈ? ಓಕೆ, ಸೊ ಅದು ಯಾವುದು ಅಂದರೆ ನಮ್ಮ ರೈಬೋಸೋಮ್. ಓಕೆ, ಸೊ ರೈಬೋಸೋಮ್ ಅಂತಕ್ಕಂಥ ಒಂದು ಕಣದಂಗ. ಸೊ ಅದನ್ನು ನಾವು ರೈಬೋಸೋಮ್ ಅಂತ ಕರಿತೀವಿ. ಸೊ ಕನ್ನಡದಲ್ಲೂ ಕೂಡ ನಾವು ರೈಬೋಸೋಮ್ ಅಂತಲೇ ಹೇಳಬೇಕು. ಇದನ್ನು ನಾವು ಆ್ಯಕ್ಚುಲಿ ಪ್ರೋಟೀನ್ ಫ್ಯಾಕ್ಟರಿ ಆಫ್ ದಿ ಸೆಲ್ ಅಂತ ಕರಿತೀವಿ, ಅಂದರೆ ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ಅಂತ ಕರಿತೀವಿ, ಯಾಕಂದರೆ ಇಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ. ಸೊ ಈ ರೈಬೋಸೋಮ್ ಒಂಥರ ಜೆರಾಕ್ಸ್ ಮೆಷಿನ್ ಥರ ಕೆಲಸ ಮಾಡುತ್ತೆ. ಏನು ಜೆರಾಕ್ಸ್ ಮೆಷಿನ್ ಏನು ಮಾಡುತ್ತೆ, ನಾವೇನು ಪೇಪರ್ ಕೊಟ್ಟರು ಅದನ್ನು ಕಾಪೀಸ್ ಮಾಡಿ 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 ನಮಗೆ ಕೊಡ್ತಾ ಇರುತ್ತೆ. ನಾವೇನು ಪೇಪರ್ ಕೊಡ್ತಾ ಇದ್ದೀವೋ ಬಿಡ್ತಾ ಇದ್ದೀವೋ ಅದಕ್ಕೆ ಏನೂ ಗೊತ್ತಾಗೋದಿಲ್ಲ. ನಾವೇನು ಡಾಕ್ಯುಮೆಂಟ್ ಕೊಟ್ಟರು ಅದು ಒಳ್ಳೆ ಡಾಕ್ಯುಮೆಂಟಾ ಕೆಟ್ಟ ಡಾಕ್ಯುಮೆಂಟಾ, ಇಟ್ ವೋಂಟ್ ಡಿಸ್ಟಿಂಗ್ವಿಷ್ ಎನಿಥಿಂಗ್. ಸೊ ಇದೇ ರೀತಿ ರೈಬೋಸೋಮ್ ಕೂಡ ಇದು ವೈರಸ್ RNAನ ಅಥವಾ ನಮ್ಮ ಜೀವಕೋಶದ RNAನ ಏನೂ ಗೊತ್ತಾಗಲ್ಲ. ಸೊ ಇದು RNA ಹೋಗಿ ರೈಬೋಸೋಮ್ ಸಹಾಯದಿಂದ ಅನೇಕ RNAಗಳಾಗಿ ವಿಭಜನೆ ಹೊಂದ್ತಾ ಇರುತ್ತೆ. ಅದಕ್ಕೆ ನಮ್ಮ ಜೀವಕೋಶದ
ಆರ್ಗನಲ್ಲೇ ಅದಕ್ಕೆ ಸಹಾಯ ಮಾಡುತ್ತೆ. ಯಾಕಂದರೆ ವೈರಸ್ಸಲ್ಲಿ ಏನೋ RNA ಮತ್ತು ಆ ಪ್ರೋಟೀನ್ ಶೆಲ್ ಬಿಟ್ಟು ಇನ್ನೇನೂ ಇರೋದಿಲ್ಲ, ಅರ್ಥ ಆಯ್ತಲ್ವಾ? ಮಿಕ್ಕಿದ್ದೆಲ್ಲ ಬಾಡಿಗೆನೇ ಅದು. ಸೊ ನಮ್ಮ ಜೀವಕೋಶದ ಅಂದರೆ ಹೋಸ್ಟ್ ಸೆಲ್ ಅಂತ ಏನು ಕರಿತೀವಲ್ವಾ, ಸೊ ಅದರಲ್ಲಿರೋ ಮೆಕ್ಯಾನಿಸಮ್ನೇ ಯೂಸ್ ಮಾಡಿಕೊಂಡು ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಸೊ ಅದು ಕೊನೆಗೆ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಆಗುತ್ತೆ. ಒಂದಿರೋ ಸೆಲ್ 2, 2 ಇರೋದು 4, 6, 8, 10, 12 ಈ ಥರ ಎಕ್ಸ್ಪೋನೆನ್ಷಿಯಲ್ ಆಗಿ ಗ್ರೋತ್ ಆಗುತ್ತೆ. ಸೊ ಇದು ಇನ್ಕ್ರೀಸ್ ಆಗುತ್ತಲ್ವ, ಅದನ್ನು ನಾವು ವೈರಲ್ ಲೋಡ್ ಅಂತ ಹೇಳ್ತೀವಿ. ಯಾವಾಗ ಅದು ಇನ್ಕ್ರೀಸ್ ಆಗುತ್ತೋ ಆವಾಗ ನಮಗೆ ಸಿಂಪ್ಟಮ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಅದರ ಡೇಂಜರ್ ಏನಿರುತ್ತೋ ಅದು ನಮಗೆ ಶುರುವಾಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಈಸ್ ಗೋಯಿಂಗ್ ಟು ಎಂಟರ್ ಇನ್ ಟು ಅವರ್ ಬಾಡಿ ಆ್ಯಂಡ್ ಇಟ್ ಸ್ಟಾರ್ಟ್ ಮಲ್ಟಿಪ್ಲೈಯಿಂಗ್. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಜೀವಕೋಶದ ಒಳಗಡೆ ಹೇಗೆ ಅದು ಕೆಲಸ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಸೊ ಇಲ್ಲಿ ತನಕ ಜೀವಕೋಶದ ಒಳಗಡೆ ಹೇಗೆ ಅದು ಎಂಟರ್ ಆಯಿತು ಅಂತ ತಿಳ್ಕೊಂಡ್ವಿ. ಹಾಗಿದ್ರೆ ಹೌ ಟು ಪ್ರಿವೆಂಟ್ ದಿಸ್? ಸೊ ಇದು ಒಳಗಡೆ ಹೋಗಿನೂ ನಮ್ಮ ಜೀವಕೋಶದ ಒಳಗಡೆ ಹೋಗದೆ ಹಾಗೆ ನಾವು ಹೆಂಗೆ ಪ್ರಿವೆಂಟ್ ಮಾಡ್ಬೋದು? ನಮ್ಮ ಲಂಗ್ಸ್ ಒಳಗಡೆ ಹೋಗದೆ ಇರೋದಕ್ಕೆ ನಾವು ಮಾಸ್ಕ್ ಹಾಕ್ಕೊಳ್ಬೋದು. ಬಟ್ ನಾವು ಯಾವಾಗಲೂ ಮಾಸ್ಕ್ ಹಾಕ್ಕೊಂಡೇ ಇರಲ್ಲ. ಸಮ್ಟೈಮ್ಸ್ ನಾವು ಮಿಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಕೆಲವು ವೇಳೆ ಮಾಸ್ಕ್ ಹಾಕಿದ್ರೂ ಬೇರೆ ಮೀನ್ಸಿಂದ ಅದು ಒಳಗಡೆ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸಪೋಸ್ ಆ ಥರ ಒಳಗಡೆ ಹೋದರೆ ಹೌ ಟು ಪ್ರಿವೆಂಟ್, ಹೌ ಟು ಕಂಟ್ರೋಲ್ ಫ್ರಮ್ ಹೌ ಟು ಕಂಟ್ರೋಲ್ ಕರೋನಾ ಫ್ರಮ್ ಮಲ್ಟಿಪ್ಲೈಯಿಂಗ್. ಸೊ ಅದಕ್ಕೆ ನಾವು ಫಾರ್ ಎಕ್ಸಾಂಪಲ್ ನಾವು ರೇಸಿಂಗ್ ಮಾಡ್ತಾಯಿದ್ರೆ ಯೂಶಲಿ ನಾವು ನಮ್ಮ ಪ್ರೊಟೆಕ್ಷನ್ಗೆ ಏನು ಮಾಡ್ತೀವಿ ಅಂದರೆ ಹೆಲ್ಮೆಟ್ ಹಾಕ್ಕೊಳ್ತೀವಿ. ಸೊ ದಟ್ ಸರ್ವ್ಸ್ ಆ್ಯಸ್ ದಿ ಪ್ರೊಟೆಕ್ಷನ್. ನಾವು ಬಿದ್ದರೂ ಕೂಡ ನಮ್ಮ ತಲೆಗೆ ಯಾವುದು ಡ್ಯಾಮೇಜ್ ಆಗಲ್ಲ. ಸೊ ಅದೇ ರೀತಿ ನಮಗೇನಾದರೂ ವೈರಸ್ ಒಳಗಡೆ ಹೋದ್ರೂ ಅದು ನಮಗೆ ಕಾಯಿಲೆಯನ್ನು ಉಂಟು ಮಾಡದೇ ಇರಬೇಕಾದ್ರೆ ನಾವು ವ್ಯಾಕ್ಸಿನೇಟೆಡ್ ಆಗಿರಬೇಕು. ಸೊ ಚುಚ್ಚುಮದ್ದನ್ನು ನಾವು ಕಂಪಲ್ಸರಿ ತೆಗೆದುಕೊಳ್ಬೇಕು. ಸೊ ಯಾರ್ಯಾರು ತೊಗೊಂಡಿಲ್ಲ, ಸೊ ಅದು ಅವೈಲಬಿಲಿಟಿ ಆದ ತಕ್ಷಣ ಖಂಡಿತ ಮರಿದೇ ವ್ಯಾಕ್ಸಿನೇಟ್ ಆಗೋದು ಬಹಳ ಉತ್ತಮ. ಹಾಗಿದ್ರೆ ವ್ಯಾಕ್ಸಿನ್ ಹೆಂಗೆ ಕೆಲಸ ಮಾಡುತ್ತೆ? ಹೌ ಡಸ್ ದಿಸ್ ವ್ಯಾಕ್ಸಿನ್ ಈಸ್ ಗೋಯಿಂಗ್ ಟು ವರ್ಕ್? ಆ್ಯಕ್ಚುಲಿ ದರ್ ಇಸ್ ಅ ಸೇಯಿಂಗ್ ಇನ್ ಕನ್ನಡ, ಮುಳ್ಳನ್ನು ಮುಳ್ಳಿನಿಂದನೇ ತೆಗಿಬೇಕು ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ವ್ಯಾಕ್ಸಿನ್ ಅಂದರೆ ಚುಚ್ಚುಮದ್ದು ಅಂದರೆ ಏನೋ ಅರ್ಥ ಮಾಡ್ಕೊಳ್ಳಿ, ಒಂದು ಹೊಸ ಔಷಧಿನ ಕಂಡುಹಿಡಿತಾರೆ, ಆ ಥರ ಏನೂ ಇರೋದಿಲ್ಲ. ಆ ಯಾವ ವೈರಸ್ ಇರುತ್ತೆ ಸೊ ಅದರಿಂದನೇ ಅದಕ್ಕೆ ವಿರುದ್ಧವಾದ ಮದ್ದನ್ನು ಅಥವಾ ಔಷಧಿಯನ್ನು ಕಂಡುಹಿಡಿತಾರೆ. ಹೇಗೆ ಅದು ಅಂದರೆ ದೆರ್ ಆರ್ 3 ಡಿಫ್ರೆಂಟ್ ವೇಸ್. ಸೊ ಅದನ್ನು ಕಂಡುಹಿಡಲಿಕ್ಕೆ 3 ವಿವಿಧ ರೀತಿಗಳಿದೆ. ಒಂದು, ಪಾರ್ಟ್ ಆಫ್ ದಿ ವೈರಸ್ನ ತಗೊಳ್ತಾರೆ. ಓಕೆ, ಪಾರ್ಟ್ ಆಫ್ ದಿ ವೈರಸ್ ಅಂದರೆ ಆ ವೈರಸ್ನ ಒಂದು ಭಾಗವನ್ನು ತೆಗೆದುಕೊಂಡು ಸೊ ಅದನ್ನು ಮಾತ್ರ ಡೆವಲಪ್ ಮಾಡ್ತಾರೆ, ಅಥವಾ ವೈರಸ್ನ ಕಿಲ್ ಮಾಡ್ತಾರೆ, ವೈರಸ್ನ ಸಾಯಿಸ್ತಾರೆ, ಅಥವಾ ಅಟೆನ್ಯೂಯೇಟೆಡ್ ಅಂತ ಹೇಳ್ತೀವಿ ಇನ್ನೊಂದು ಟರ್ಮ್. ಅಟೆನ್ಯೂಯೇಟೆಡ್ ಅಂದರೆ ಇನ್ಯಾಕ್ಟಿವ್ ಮಾಡ್ತಾರೆ. ಓಕೆ, ಇನ್ಯಾಕ್ಟಿವ್ ಅಂದರೆ ನಿಷ್ಕ್ರಿಯೆಗೊಳಿಸ್ತಾರೆ. ಸೊ ಈ 3 ರೀತಿಯಲ್ಲಿ ವ್ಯಾಕ್ಸಿನ್ಸ್ನ ತಯಾರು ಮಾಡ್ತೀವಿ. ಒಂದೇನು ಪಾರ್ಟ್ ಆಫ್ ದಿ ವೈರಸ್ನ ತೆಗೆದುಕೊಂಡು, ಅಂದರೆ ಇದು ಕಂಪ್ಲೀಟ್ ವೈರಸ್ ಆದರೆ ಆ ವೈರಸ್ನ ಒಂದು ಭಾಗವನ್ನು ತೆಗೆದುಕೊಂಡು ನಾವು ಅದಕ್ಕೆ ವ್ಯಾಕ್ಸಿನ್ನ ರೆಡಿ ಮಾಡ್ತೀವಿ, ಅಥವಾ ವೈರಸ್ನ ಸಾಯಿಸಿ ಅದಕ್ಕೆ ನಾವು ವ್ಯಾಕ್ಸಿನ್ನ ರೆಡಿ ಮಾಡ್ತೀವಿ, ಅಥವಾ ಅಟಿನ್ಯೂಯೇಟೆಡ್ ಅದನ್ನು ಇನ್ಯಾಕ್ಟಿವ್ ಅಥವಾ ನಿಷ್ಕ್ರಿಯ ಅಂತ ಹೇಳ್ತೀವಿ. ಸೊ ಹಾಗೆ ಮಾಡಿ ಕೂಡ ನಾವು ಅದಕ್ಕೆ ವ್ಯಾಕ್ಸಿನ್ನ ರೆಡಿ ಮಾಡ್ತೀವಿ. ಹಾಗಿದ್ರೆ ಹೌ ಡಸ್ ಇಟ್ ವರ್ಕ್? ಆ್ಯಕ್ಚುಲಿ ಹೊರಗಡೆಯಿಂದ ನಮ್ಮ ದೇಹಕ್ಕೆ ಏನು ಬರುತ್ತಲ್ವಾ, ಯಾವುದೇ ಇರ್ಬೋದು, ಅದು ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಯಾವುದಾದ್ರೂ ಪಾಯ್ಸನ್ ಕೂಡ ಇರ್ಬೋದು, ಅದನ್ನು ನಾವು ಆ್ಯಂಟಿಜನ್ ಅಂತ ಕರಿತೀವಿ, ಅಂದರೆ ಪ್ರತಿಜನಕ ಅಂತ ಕರಿತೀವಿ. ಸೊ ಯಾವುದೇ ವೈರಸ್ ಆಗಲಿ ಬ್ಯಾಕ್ಟೀರಿಯಾ ಆಗಲಿ ನಮ್ಮ ದೇಹಕ್ಕೆ ಬಂದ ತಕ್ಷಣ ಇಮಿಡಿಯೇಟಾಗಿ ನಮ್ಗೆ ಕಾಯಿಲೆ ಬರಲ್ಲ. ಯಾಕಂದರೆ ನಮ್ಮ ದೇಹದಲ್ಲೂ ಕೂಡ ಒಂದು ಸಿಸ್ಟಮ್ ಇರುತ್ತೆ, ಇಮ್ಯುನಿಟಿ ಅಂತ ಇರುತ್ತೆ, ಅಂದರೆ ಇಮ್ಯೂನ್ ಸಿಸ್ಟಮ್ ಅಂತ ಇರುತ್ತೆ. ಅದನ್ನು ನಾವು ರೋಗ ನಿರೋಧಕ ಶಕ್ತಿ ಅಂತ ಕರಿತೀವಿ. ಇಲ್ಲೇನಾಗುತ್ತಂದರೆ ಆ ಬ್ಯಾಕ್ಟೀರಿಯಾ ಆಗಲಿ ಆ ವೈರಸ್ಗಾಗಲಿ ಅದರ ವಿರುದ್ಧ ಆ್ಯಂಟಿಬಾಡೀಸ್ ರಿಲೀಸ್ ಆಗುತ್ತೆ, ಅದನ್ನು ಪ್ರತಿಕಾಯ ಅಂತ ಕರಿತೀವಿ. ಈ ಆ್ಯಂಟಿಬಾಡೀಸ್ ಏನು ಮಾಡುತ್ತೆ ಅಂದರೆ ಈ ವೈರಸ್ ಅಥವಾ ಈ ಬ್ಯಾಕ್ಟೀರಿಯಾ ಏನಿರುತ್ತೆ ಅದು ಜೀವಕೋಶದ ಮೇಲೆ ಯಾವುದೇ ಹಾನಿ ಮಾಡದಾಗೆ ಬ್ಲಾಕ್ ಮಾಡುತ್ತೆ. ಹಾಗಿದ್ರೆ ಈ ವ್ಯಾಕ್ಸಿನ್ ಏನು ಮಾಡುತ್ತೆ ಅಂದರೆ, ಸೊ ಈ ವೈರಸ್ ಇರುತ್ತಲ್ವಾ ಅದನ್ನು ಕಿಲ್ ಮಾಡಿರೋದಾಗಲಿ, ಅಟೆನ್ಯೂಯೇಟೆಡ್ ಆಗಲಿ, ಇನ್ಯಾಕ್ಟಿವೇಟೆಡ್ ಇರೋದಾಗಲಿ ಅದನ್ನು ನಮ್ಮ ದೇಹದ ಒಳಗಡೆ ಬಿಟ್ಬಿಡ್ತಾರೆ. ದಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ಪೇಷಂಟ್ ಇನ್ ದ ಕೋಮಾ. ಸೊ ಈ ವ್ಯಾಕ್ಸಿನ್ ಹೆಂಗಿರುತ್ತಂದರೆ ಕೋಮಾದಲ್ಲಿರ್ತಕ್ಕಂಥ ಒಬ್ಬ ಪೇಷಂಟ್ ಥರ ಇರುತ್ತೆ. ಸೊ ಅದು ನೋಡೋಕ್ಕೆ ಮನುಷ್ಯನ ಥರನೇ ಇರುತ್ತೆ ಕೋಮಾದಲ್ಲಿರೋರು, ಬಟ್ ಅವರು ಯಾವುದೇ ಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಈ ವ್ಯಾಕ್ಸಿನ್ ಕೂಡ ಹಾಗೆ ಈ ವೈರಸ್ನ ಇನ್ಯಾಕ್ಟಿವೇಟ್ ಮಾಡಿಬಿಟ್ಟು ನಮಗೆ ಇಂಜೆಕ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಇಮ್ಯೂನ್ ಸಿಸ್ಟಮ್ ಈ ವೈರಸ್ನ ಡಿಟೆಕ್ಟ್ ಮಾಡುತ್ತೆ. ಅದು ಬದುಕಿದೆಯಾ ಸತ್ತಿದೆಯಾ ಅದು ಸೆಕೆಂಡ್ರಿ. ಸೊ ಈ ವೈರಸ್ ಬಂದಿದೆ, ಈ ವೈರಸ್ಗೆ ನಾನು ಪ್ರತಿರೋಧಕ ಶಕ್ತಿಯನ್ನು ತಯಾರಿ ಮಾಡಬೇಕಂದ್ಬಿಟ್ಟು ಆ್ಯಂಟಿಬಾಡೀಸ್ನ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ನಾವು ವೈರಸ್ ಬರೋದಕ್ಕಿಂತ ಮುಂಚೆನೇ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ನ ಲೋಡ್ ಮಾಡ್ಕೊಂಡಿರ್ತೀವಿ.
ಅರ್ಥ ಆಯ್ತಲ್ವಾ? ಅವಾಗ ಏನಾಗುತ್ತೆ ಅಂದರೆ ವೈರಸ್ ಬಂದರೂ ಕೂಡ ನಮ್ಮಲ್ಲಿ ಆ್ಯಂಟಿಬಾಡೀಸ್ ಅಧಿಕವಾಗಿರುತ್ತೆ, ಅವಾಗ ಅದನ್ನು ಕಿಲ್ ಮಾಡುತ್ತೆ. ಅರ್ಥ ಆಯ್ತಲ್ವಾ? ಸೊ ವ್ಯಾಕ್ಸಿನ್ ಅಂದರೆ ಏನು? ಇಟ್ ಈಸ್ ಇನ್ಯಾಕ್ಟಿವೇಟೆಡ್ ವೈರಸ್ ಇರುತ್ತೆ ಅಥವಾ ಕಿಲ್ಡ್ ವೈರಸ್ ಇರುತ್ತೆ, ಸಾಯಿಸಿರ್ತಕ್ಕಂಥ ಒಂದು ವೈರಸ್ ಇರುತ್ತೆ. ಅದನ್ನು ಇಂಜೆಕ್ಟ್ ಮಾಡಿದಾಗ ಅದಕ್ಕೆ ವಿರುದ್ಧವಾಗಿ ನಮ್ಮ ದೇಹದಲ್ಲಿ ಆ್ಯಂಟಿಬಾಡೀಸ್ ಅಥವಾ ಪ್ರತಿಕಾಯಗಳು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಆವಾಗ ನಿಜವಾದ ವೈರಸ್ ಬಂದರೂ ಕೂಡ ಆ ಆ್ಯಂಟಿಬಾಡೀಸ್ ಅದ್ರ ಮೇಲೆ ಆ್ಯಕ್ಟ್ ಮಾಡಿ ಅದನ್ನು ನಿಷ್ಕ್ರಿಯಗೊಳಿಸೋ ಕೆಲಸ ಮಾಡುತ್ತೆ. ಸೊ ಅದನ್ನು ನಾನು ಸ್ಕಿಮ್ಯಾಟಿಕಲಿ ತೋರಿಸೋದಾದರೆ ಈ ಥರ. ಸೊ ದಿಸ್ ಈಸ್ ದಿ ಕೊರೋನಾ ವೈರಸ್. ಓಕೆ, ಸೊ ಕೊರೋನಾ ವೈರಸ್ಸು ಸ್ಪೈಕ್ ಪ್ರೋಟೀನ್ಸ್ ಇರುತ್ತೆ ಅಂತ ಹೇಳಿದೆ. ಈ ಥರ ಸ್ಪೈಕ್ ಪ್ರೋಟೀನ್ಸ್ ಇರುತ್ತೆ. ಇದೇನು ಮಾಡುತ್ತೆ? ನಮ್ಮ ಜೀವಕೋಶದ ಸೆಲ್ ಮೆಂಬ್ರೇನ್ನ ACE2 ACE2 ಅನ್ನೋ ರೆಸೆಪ್ಟರ್ನ ಹೋಗಿ ಬೈಂಡ್ ಮಾಡ್ಕೊಳ್ಬೇಕು. ಬಟ್ ನಾವು ವ್ಯಾಕ್ಸಿನ್ ತೊಗೊಂಡಿದ್ರೆ ಏನಾಗುತ್ತೆ ಅಂದರೆ ಆ್ಯಂಟಿಬಾಡೀಸ್ ರಿಲೀಸ್ ಆಗಿರುತ್ತೆ, ಅಂದರೆ ಪ್ರತಿಕಾಯಗಳು ರಿಲೀಸ್ ಆಗಿರುತ್ತೆ. ಅವೇನು ಮಾಡುತ್ತೆ ಅಂದರೆ ಈ ಸ್ಪೈಕ್ ಪ್ರೋಟೀನ್ಗೂ ಮತ್ತು ಈ ರಿಸೆಪ್ಟಾರ್ಗೂ ಮಧ್ಯ ಬ್ಲಾಕ್ ಮಾಡುತ್ತೆ. ಸೊ ಅವಾಗ ವೈರಸ್ ನಮ್ಮ ಶ್ವಾಸಕೋಶದ ಒಳಗಡೆ ಹೋದ್ರೂ ಅದು ಜೀವಕೋಶದ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅದು ಜೀವಕೋಶದ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ವಿಭಜನೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಅದು ವೈರಲ್ ಲೋಡ್ ಆಗಲ್ಲ, ಆವಾಗ ಆ ಕಾಯಿಲೆ ಆ ಮನುಷ್ಯರಲ್ಲಿ ಬರೋದಿಲ್ಲ. ಸೊ ಅದಕ್ಕೆ ಟೇಕಿಂಗ್ ವ್ಯಾಕ್ಸಿನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯು ಮಸ್ಟ್ ಆಲ್ ಟೇಕ್ ದಿಸ್ ಪರ್ಟಿಕ್ಯುಲರ್ ವ್ಯಾಕ್ಸಿನ್. ಸೊ ದಿಸ್ ಇಸ್ ಅಬೌಟ್ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್ ಆಫ್ ವ್ಯಾಕ್ಸಿನ್. ಹಾಗಿದ್ರೆ how to what are the precautions? Okay, so that is precaution number 1, that is very very important. ವ್ಯಾಕ್ಸಿನ್ ತಗೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ವ್ಯಾಕ್ಸಿನ್ ಸಿಗೋವರೆಗೂ ನಾವೇನು ಮಾಡಬೇಕು? ಸೊ ಇದನ್ನು ಎವ್ರಿಬಡಿ ವಿಲ್ ಬಿ ನೋಯಿಂಗ್. ವಿ ಶುಡ್ ವೇರ್ ಮಾಸ್ಕ್, ವಾಶ್ ಅವರ್ ಹ್ಯಾಂಡ್ಸ್ ಫ್ರೀಕ್ವೆಂಟ್ಲಿ ವಿತ್ ಸೋಪ್, ಮತ್ತು ವಿ ನೀಡ್ ಟು ಯೂಸ್ ಸ್ಯಾನಿಟೈಸರ್. ಓಕೆ, ಸೊ ಈ ಸೋಪ್ ಮತ್ತು ಸ್ಯಾನಿಟೈಸರ್ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಸೊ ಪರ್ಟಿಕ್ಯುಲರ್ಲಿ ಈ ಸ್ಯಾನಿಟೈಸರ್ ಒಳಗಡೆ ಏನಿರುತ್ತೆ ಅಂದರೆ, ಯು ಮಸ್ಟ್ ರಿಮೆಂಬರ್, ಇದನ್ನು ಆಲ್ಕೋಹಾಲ್ ಬೇಸ್ಡ್ ಸ್ಯಾನಿಟೈಸರ್ ಅಂತ ಕರಿತೀವಿ. ಇದರಲ್ಲಿ ಎಥನಾಲ್ ಇರುತ್ತೆ ಅಥವಾ ಐಸೋಪ್ರೊಪೈಲ್ ಆಲ್ಕೋಹಾಲ್ ಅಂತ ಕರಿತೀವಿ, ಅಥವಾ ಐಸೋಪ್ರೊಪನಾಲ್ ಅಂತ ಕರಿತೀವಿ. ಸೊ ನಮಗೆ ಪರೀಕ್ಷೆಯಲ್ಲಿ ಕೇಳಿದ್ರೆ ಗೊತ್ತಿರಬೇಕು. ಸೊ ಸ್ಯಾನಿಟೈಸರ್ ಕೆಮಿಕಲಿ ಈಸ್ ಮೇಡ್ ಆಫ್ ವಾಟ್ ಅಂತ ಕೇಳಿದ್ರೆ ವಿ ಶುಡ್ ನೋ ದಿಸ್ ಇಸ್ ದಿ ಕಾಂಪೋಸಿಷನ್ ಆಫ್ ಇಟ್. ಹಾಗಿದ್ರೆ ಸೋಪ್ ಮತ್ತು ಸ್ಯಾನಿಟೈಸರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಸೊ ಐ ಹ್ಯಾವ್ ಗಿವನ್ ದಿಸ್ ಪರ್ಟಿಕ್ಯುಲರ್ ರೆಪ್ರೆಸೆಂಟೇಷನ್. ಸೊ ದಿಸ್ ಇಸ್ ದಿ ನಾರ್ಮಲ್ ವೈರಸ್. ಸೊ ಇದು ವೈರಸ್ ಇರುತ್ತೆ, ಇದರ ಸುತ್ತಲೂ ಸ್ಪೈಕ್ ಪ್ರೋಟೀನ್ಸ್ ಇರುತ್ತೆ. ನಾವು ಹ್ಯಾಂಡ್ ವಾಶ್ ಮಾಡಿದಾಗ ಏನಾಗುತ್ತೆ ಅಂದರೆ ಇಟ್ ಬ್ರೇಕ್ಸ್ ದಿಸ್ ದಿ ಸೆಲ್ ಮೆಂಬ್ರೇನ್. ಓಕೆ, ಸೊ ಅದು ಮೆಂಬ್ರೇನ್ ಏನಿರುತ್ತಲ್ವ, ಪ್ರೋಟೀನ್ ಶೆಲ್ ಏನಿರುತ್ತೆ ಅಥವಾ ಈ ಸ್ಪೈಕ್ ಪ್ರೋಟೀನ್ಸ್ ಏನಿರುತ್ತೆ ಅದಕ್ಕೆ ಡ್ಯಾಮೇಜ್ ಮಾಡುತ್ತೆ. ಸೊ ಅದು ಯಾವಾಗ ಡ್ಯಾಮೇಜ್ ಆಗುತ್ತೋ ಡೆಫಿನೆಟ್ಲಿ ಅದು ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ನಾವು ಸ್ಯಾನಿಟೈಸರ್ ಯೂಸ್ ಮಾಡಿದಾಗ ಏನಾಗುತ್ತೆ? ಸೊ ಇದು ಎರಡು ರೀತಿಯಲ್ಲಿ ಫಂಕ್ಷನ್ ಆಗುತ್ತೆ. ಒಂದು, ಈ ಸ್ಪೈಕ್ ಪ್ರೋಟೀನ್ನ ಬ್ರೇಕ್ ಮಾಡುತ್ತೆ. ಓಕೆ, ಅಥವಾ ಈ ಸ್ಪೈಕ್ ಪ್ರೋಟೀನ್ದು ಶೇಪ್ ಚೇಂಜ್ ಆಗೋಗುತ್ತೆ. ಸೊ ಇಲ್ಲಿ ನೋಡಿ ಸರ್ಕ್ಯುಲರ್ ಇದೆ, ಇಲ್ಲಿ ಇಟ್ ಈಸ್ ಕೈಂಡ್ ಆಫ್ ಅ ಟ್ರಯಾಂಗಲ್. ಓಕೆ, ಟ್ರಯಾಂಗಲ್ ಥರ ಆಗೋಗಿದೆ. ಅವಾಗ ಏನಾಗುತ್ತೆ? ಶೇಪ್ ಚೇಂಜ್ ಆದಾಗ ಅದು ಜೀವಕೋಶದ ರಿಸೆಪ್ಟಾರ್ ಸೆಲ್ಗೆ ಕರೆಕ್ಟಾಗಿ ಲಾಕ್ ಆಗಲಿಕ್ಕೆ ಆಗೋದಿಲ್ಲ. ಅವಾಗ ಅದು ಜೀವಕೋಶದ ಒಳಗಡೆ ಎಂಟ್ರಿ ಆಗೋಕ್ಕಾಗಲ್ಲ. ಸೊ ಈ ಪ್ರಕಾರ ನಮ್ಮ ಸ್ಯಾನಿಟೈಸರ್ ಮತ್ತು ಸೋಪ್ ನಮಗೆ ಸಹಾಯ ಮಾಡುತ್ತೆ. ಸೊ ದಿಸ್ ಆರ್ ದಿ two preventive mechanisms that we can use to avoid viral infection. Okay, so ಅದಾದಮೇಲೆ ಸಪೋಸ್ ಇವಾಗ ನಾವು ಈ ಪ್ರಿಕಾಷನ್ನ ತೊಗೊಂಡಿಲ್ಲ ಅಥವಾ ವ್ಯಾಕ್ಸಿನ್ ತೊಗೊಂಡಿಲ್ಲ, ಸೊ ವೈರಸ್ ನಮ್ಮ ಒಳಗಡೆ ಎಂಟ್ರಿ ಆಗೋಯ್ತು. ಸೊ ಅದಾದಮೇಲೆ ಏನು ಮಾಡಬೇಕು? ಸೊ ನಮಗೆಲ್ಲ ತಿಳಿದಿರೋ ಹಾಗೆ ವೈರಸ್ಸಲ್ಲಿ ಎರಡು ಕಾಂಪೊನೆಂಟ್ ಇದೆ. ಒಂದು ಪ್ರೋಟೀನ್, ಒಳಗಡೆ ಏನಿರುತ್ತೆ RNA ಇರುತ್ತೆ. ಓಕೆ, ಸೊ ಈ RNA ಏನಿರುತ್ತೆ, ನಾವು ಇವಾಗ RNA ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, RNAಯಲ್ಲಿ 2 ಮೇನ್ ಕಾಂಪೊನೆಂಟ್ಸ್ ಇರುತ್ತೆ. ಓಕೆ, ಈ ಚಿತ್ರ ನೋಡ್ತಾ ಇದ್ದೀರಲ್ವಾ? ಸೊ ದಿಸ್ ಈಸ್ ದಿ RNA. ಸೊ ಇದು ಒಳಗಡೆ ಇರೋದನ್ನು ನಾನು ಸ್ವಲ್ಪ ಡಯಾಗ್ರಾಮಲ್ಲಿ ಬರೆದಿದ್ದೀನಿ ನಿಮಗೆ, ಅದರ ಸ್ಟ್ರಕ್ಚರ್ನ ತೋರಿಸ್ಲಿಕ್ಕೆ. ಇದರಲ್ಲಿ ಮುಖ್ಯವಾಗಿ 2 ಪಾರ್ಟ್ಸ್ ಇರುತ್ತೆ. ಒಂದು ಬ್ಯಾಕ್ ಬೋನ್. ಓಕೆ, ಒಂದು ಬ್ಯಾಕ್ ಬೋನ್ ಇರುತ್ತೆ, ಅದನ್ನು ಕನ್ನಡದಲ್ಲಿ ಬೆನ್ನೆಲುಬು ಅಂತ ಹೇಳ್ಬೋದು. ಇದನ್ನು ಫಾಸ್ಫೇಟ್ ಶುಗರ್ ಅಂತಲೂ ಹೇಳ್ಬೋದು, ಅಥವಾ ಶುಗರ್ ಫಾಸ್ಫೇಟ್ ಅಂತಲೂ ಹೇಳ್ಬೋದು. ಫಾಸ್ಫೇಟ್ ಶುಗರ್ ಅಥವಾ ಶುಗರ್ ಫಾಸ್ಫೇಟ್, ಮತ್ತು ಶುಗರ್ ಮತ್ತು ಫಾಸ್ಫೇಟ್ ಗುಂಪಿನಿಂದ ಅದು ಮಾಡಲ್ಪಟ್ಟಿರುತ್ತೆ. ಅದಾದಮೇಲೆ ಇದರೊಳಗಡೆ 4 ನ್ಯೂಕ್ಲಿಯೋಟೈಡ್ಸ್ ಇರುತ್ತೆ. ಓಕೆ, ಸೊ 4 ನ್ಯೂಕ್ಲಿಯೋಟೈಡ್ಗಳು ಇರುತ್ತವೆ. RNAಯಲ್ಲಿ 4 ನ್ಯೂಕ್ಲಿಯೋಟೈಡ್ಗಳಿರುತ್ತೆ. ಅವುಗಳು ಯಾವ್ಯಾವು ಅಂದರೆ AUGC ಅಂತ ಜ್ಞಾಪಕ ಇಟ್ಕೊಳ್ಳಿ.
AUGC. ಸೊ ಒಂದನ್ನು ನಾವು ಅಡಿನೈನ್ ಅಂತ ಕರಿತೀವಿ, ಇನ್ನೊಂದನ್ನು ನಾವು ಯುರಾಸಿಲ್ ಅಂತ ಕರಿತೀವಿ, ಇನ್ನೊಂದನ್ನು ನಾವು ಗ್ವಾನೈನ್ ಅಂತ ಕರಿತೀವಿ, ಇನ್ನೊಂದನ್ನು ನಾವು ಸೈಟೋಸಿನ್ ಅಂತ ಕರಿತೀವಿ. ಸೊ ಇದು ಇನ್ ಕೇಸ್ ಆಫ್ RNA. ಸಪೋಸ್ DNA ಆಗಿದ್ದಿದ್ರೆ ಅಲ್ಲೇನಿರುತ್ತಂದರೆ ATGC ಅಂತ ಇರುತ್ತೆ. ಅರ್ಥ ಆಯ್ತಲ್ವಾ? ಸೊ ಅಡಿನೈನ್ ಆ್ಯಂಡ್ ಇದು ಥೈಮಿನ್ ಅನ್ನೋದು ಹೊಸದಾಗಿರುತ್ತೆ ಯಾವುದರಲ್ಲಿ, DNA-ಯಲ್ಲಿ. ಆದರೆ ಥೈಮಿನ್ ಅನ್ನೋದು RNA-ಯಲ್ಲಿ ಇರೋದಿಲ್ಲ. RNA-ಯಲ್ಲಿ ಯುರಾಸಿಲ್ ಅಂತ ಇರುತ್ತೆ. ಈ ಯುರಾಸಿಲ್ ಅನ್ನೋದು DNA ಏನೋ RNA-ಯಲ್ಲಿ ಮಾತ್ರ ಇರುತ್ತೆ. RNA-ಯಲ್ಲಿ ಮಾತ್ರ ಇರುತ್ತೆ, ಇದು DNA-ಯಲ್ಲಿ ಇರೋದಿಲ್ಲ. ಅಂದರೆ RNA-ಗೂ ಮತ್ತು DNA-ಗೂ ನ್ಯೂಕ್ಲಿಯೋಟೈಡ್ಗೆ ಸಂಬಂಧಪಟ್ಟ ವ್ಯತ್ಯಾಸ ಏನು ಅಂದರೆ, ಥೈಮಿನ್ ಅನ್ನೋದು DNA-ಯಲ್ಲಿ ಮಾತ್ರ ಇರುತ್ತೆ, ಯುರಾಸಿಲ್ ಅನ್ನೋದು RNA-ಯಲ್ಲಿ ಮಾತ್ರ ಇರುತ್ತೆ, ಮಿಕ್ಕಿದೆಲ್ಲ ನ್ಯೂಕ್ಲಿಯೋಟೈಡ್ಸು ಕಾಮನ್ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ಇಸ್ ದಿ ವೈರಲ್ ಸ್ಟ್ರಕ್ಚರ್ ದಟ್ ಯು ನೀಡ್ ಟು ನೋ. ಸಪೋಸ್ ಇವಾಗ ಇದು ನಮ್ಮ ದೇಹಕ್ಕೆ ಎಂಟ್ರಿ ಆಗೋಗಿದೆ, ನಮಗೆ 2 ಆಪ್ಷನ್ ಇದೆ. ಇವಾಗ ಸೈಂಟಿಸ್ಟ್ಗೆ 2 ಆಪ್ಷನ್ ಇತ್ತು. ಒಂದು ಆಪ್ಷನ್ ಏನು, ಈ ಬ್ಯಾಕ್ ಬೋನ್ ಇದೆಯಲ್ವಾ, ಇದನ್ನು ಬ್ರೇಕ್ ಮಾಡೋದು. ಸೊ ಇದನ್ನು ಬ್ರೇಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಈ ನ್ಯೂಕ್ಲಿಯೋಟೈಡ್ಸ್ ಎಲ್ಲ ಡಿಸ್ಪ್ಲೇಸ್ ಆಗುತ್ತೆ, ಸೊ ಅದು ಕೆಲಸ ಮಾಡ್ದಿರಾ ಆಗುತ್ತೆ. ಅಥವಾ ಇನ್ನೊಂದು ಆಪ್ಷನ್ ಏನಂದರೆ ಈ ನ್ಯೂಕ್ಲಿಯೋಟೈಡ್ಸ್ನೇ ನಾವು ಡಿಆಕ್ಟಿವೇಟ್ ಮಾಡೋದು ಅಥವಾ ಅದನ್ನು ಡೆಸ್ಟ್ರಾಯ್ ಮಾಡೋದು. ಸೊ ಈ 2 ಆಪ್ಷನಲ್ಲಿ ಒಂದನ್ನು ಯೂಸ್ ಮಾಡಬೇಕಾಗುತ್ತೆ ಟು ಕಿಲ್ ದಿ ವೈರಸ್. ಸೊ ಇದಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು ಇಂಜೆಕ್ಷನ್ ಯೂಸ್ ಮಾಡ್ತಾರೆ. ಸೊ ಅದನ್ನು ನಾನು ಡಿಸ್ಕ್ರೈಬ್ ಮಾಡ್ತೀನಿ ಇವಾಗ. ಸೊ ವೈರಸ್ ನಮ್ಮ ದೇಹದ ಒಳಗಡೆ ಎಂಟ್ರಿ ಆಗಿದೆ, RNA ಹೊರಗಡೆ ಬಂದಿದೆ. RNA ಇವಾಗ ಮಲ್ಟಿಪ್ಲೈ ಆಗಬೇಕು. ಓಕೆ, ಸೊ ಇದನ್ನು ಡಿಟೆಕ್ಟ್ ಆದಮೇಲೆ ನಮಗೆ ಅರ್ಲಿ ಸ್ಟೇಜಲ್ಲಿ ಅಥವಾ ಯಾರು ಇನ್ಫೆಕ್ಟ್ ಆಗಿರ್ತಾರೋ ಅವ್ರಿಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ ನಿಮ್ಮೆಲ್ಲರಿಗೂ ಗೊತ್ತು, ಅದು ಯಾವುದು ಅಂದರೆ ರೆಮ್ಡಿಸಿವಿರ್ ಅಂತ ಹೇಳ್ತೀವಿ. ಸೊ ರಿಮೆಂಬರ್ ಫ್ರೆಂಡ್ಸ್, ರೆಮ್ಡಿಸಿವಿರ್ನ ನಾವು ಪ್ರೋ ಡ್ರಗ್ ಅಂತ ಕರಿತೀವಿ. ರಿಮೆಂಬರ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಟ್ ಈಸ್ ಕಾಲ್ಡ್ ಆಸ್ ಪ್ರೋ ಡ್ರಗ್. ನಾವು ವಾಟ್ ಯು ಮೀನ್ ಬೈ ಪ್ರೋ ಡ್ರಗ್? ಪ್ರೋ ಡ್ರಗ್ ಅಂದರೆ ಅದು ಹೊರಗಡೆ ಇದ್ದಾಗ ಇಟ್ ಈಸ್ ಜಸ್ಟ್ ಅ ಕೆಮಿಕಲ್ ಸಬ್ಸ್ಟೆನ್ಸ್, ಅದು ಏನೂ ಆ್ಯಕ್ಟಿವಿಟಿ ಇರಲ್ಲ. ಅದನ್ನು ದೇಹದ ಒಳಗಡೆ ಇಂಜೆಕ್ಟ್ ಮಾಡಿದಾಗ ಅದು ಮೆಟಬಾಲಿಕಲಿ ಆ್ಯಕ್ಟಿವ್ ಆಗುತ್ತೆ. ವೈರಸ್ ಥರನೇ, ವೈರಸ್ ಆಚೆ ಕಡೆ ಇನ್ಯಾಕ್ಟಿವ್ ಇರುತ್ತೆ, ಒಳಗಡೆ ಬಂದಾಗ ಅದು ಆ್ಯಕ್ಟಿವ್ ಇರುತ್ತೆ. ಸೊ ರೆಮ್ಡಿಸಿವಿರ್ ಕೂಡ ಅದನ್ನು ಪ್ರೋ ಡ್ರಗ್ ಅಂತ ಕರಿತೀವಿ. ಆಚೆ ಕಡೆ ಇನ್ಯಾಕ್ಟಿವ್ ಇರುತ್ತೆ, ಒಳಗಡೆ ಹೋದಾಗ ಅದು ಚೇಂಜ್ ಆಗುತ್ತೆ. ಸೊ ಏನಂತ ಚೇಂಜ್ ಆಗುತ್ತೆ, ರಿಮೆಂಬರ್ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಹೊರಗಡೆ ರೆಮಿಡಿಸಿವಿರ್ ಅಂತ ಇರೋದು ದೇಹದ ಒಳಗಡೆ ಹೋದಾಗ GS441524 ಅಂತ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಐ ಡೋಂಟ್ ನೋ ಆನ್ ವಾಟ್ ಬೇಸಿಸ್ ದಿಸ್ ಕೋಡ್ ಈಸ್ ಗಿವನ್, ಬಟ್ ರೆಮ್ಡಿಸಿವಿರ್ ದೇಹದ ಒಳಗಡೆ ಹೋದಾಗ, ಸೊ ಗಿಲೈಡ್ ಸೈನ್ಸ್ ಅಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅದು ಈ ಡ್ರಗ್ನ ಫಸ್ಟು ಡಿಸ್ಕವರ್ ಮಾಡಿರ್ತಾರೆ. ಸೊ GS441524 ಅಂತ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದು ಏನು ಮಾಡುತ್ತೆ? ಸೊ ನಾವು ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ನಮಗೆ RNA ಸ್ಟ್ರಕ್ಚರ್ ಗೊತ್ತು. ಆ್ಯಕ್ಚುಲಿ ನಾನು ಏನು ಹೇಳಿದ್ದೆ ಅಂದರೆ ಬ್ಯಾಕ್ ಬೋನ್. ಓಕೆ, ಸೊ ಇಲ್ಲಿ ಬ್ಯಾಕ್ ಬೋನ್ ಇದೆಯಲ್ವಾ, ಸೊ ಇದ್ರ ಮೇಲೆ ಕೆಲಸ ಮಾಡಬೇಕು ಅಥವಾ ಈ ನ್ಯೂಕ್ಲಿಯೋಟೈಡ್ಸ್ ಮೇಲೆ ಕೆಲಸ ಮಾಡಬೇಕು. ಸೊ ಇದೇನು ಮಾಡುತ್ತಂದರೆ ಈ ನ್ಯೂಕ್ಲಿಯೋಟೈಡ್ ಫಾರ್ಮೇಷನ್ ಮೇಲೆ ಕೆಲಸ ಮಾಡುತ್ತೆ. ಓಕೆ, ನಾನು ಹೇಳ್ತೀನಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇನ್ನೊಂದು ಗ್ರಾಫಿಕ್ ಇದೆ. ಸೊ ಇಲ್ಲಿ ನೋಡಿ, ನಾವು ಇದನ್ನು ತಿಳ್ಕೊಂಡಿದ್ವಿ, ಅಂದರೆ RNA ಒಳಗಡೆ ಹೋದ್ಮೇಲೆ ಹೇಗೆ ಮಲ್ಟಿಪ್ಲೈ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ. ಸೊ ನಮ್ಮ ದೇಹದಲ್ಲಿ ಏನಿರುತ್ತೆ ಅಂದರೆ ರೈಬೋಸೋಮ್ ಇರುತ್ತೆ. ಸೊ ಪ್ರೋಟೀನ್ ಫ್ಯಾಕ್ಟ್ರಿ ಅಂತ ಹೇಳಿದ್ನಲ್ವಾ, ಈ ರೈಬೋಸೋಮ್ ಏನು ಮಾಡುತ್ತೆ ಅಂದರೆ ಇದು ಮಲ್ಟಿಪ್ಲೈ ಆಗೋದಕ್ಕೆ ಸಹಾಯ ಮಾಡುತ್ತೆ. ಬಟ್ ರೆಮ್ಡಿಸಿವಿರ್ ಏನು ಮಾಡುತ್ತೆ? ಸೊ ಈ ಬ್ಲ್ಯಾಕ್ ಕಲರ್ ಡಾಟ್ಸ್ ಇದೆಯಲ್ವಾ, ಸೊ ದಿಸ್ ಈಸ್ ನಥಿಂಗ್ ಬಟ್ ರೆಮ್ಡಿಸಿವಿರ್. ಈ ರೆಮ್ಡಿಸಿವಿರ್ ಏನು ಮಾಡುತ್ತಂದರೆ ಈ ವೈರಲ್ RNA ಮಲ್ಟಿಪ್ಲೈ ಆಗುವಾಗ ಇದು ಬಂದು ಮಧ್ಯದಲ್ಲಿ ಸೇರಿಕೊಳ್ಳುತ್ತೆ. ಓಕೆ, ಸೊ ಇದು ಬಂದು ಮಧ್ಯದಲ್ಲಿ ಸೇರಿಕೊಳ್ಳುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ ಹೊಸದಾಗಿ ಫಾರ್ಮೇಷನ್ ಆಗಿ ಕಾಣಿಸ್ತಾ ಇದೆಯಲ್ವಾ ಈ RNA-ಅಲ್ಲಿ, ಕೆನ್ ಯು ಸಿ ದ ಬ್ಲ್ಯಾಕ್ ಕಲರ್ ಸ್ಪಾಟ್? ಸೊ ದಟ್ ಈಸ್ ಡಮ್ಮಿ ಅಂದರೆ ಏನು, ಅದು ರೆಮ್ಡಿಸಿವಿರ್. ಅರ್ಥ ಆಯ್ತಲ್ವಾ? ಸೊ ಈ ಥರ ಡಮ್ಮಿ RNA-ನ ಜನ್ರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಅದು ಡಮ್ಮಿ ಆಗುತ್ತೋ ಅದು ಆ್ಯಕ್ಟಿವ್ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಾದಮೇಲೆ ಆ ಡಮ್ಮಿ ಆಗಿ ಬಂದಿರತಕ್ಕಂಥ RNA ಏನಿರುತ್ತೆ ಅದು ಫರ್ದರ್ ರೆಪ್ಲಿಕೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ಮತ್ತೆ ವಿಭಜನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಆ ಸೆಲ್ ಡಿವಿಷನ್ ಅಂತ ಏನಿರುತ್ತೆ ಅದು ಆ ಸ್ಟೇಜಲ್ಲಿ ಬ್ರೇಕ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ವಾಟ್ ಹ್ಯಾಸ್ ಬಿನ್ ಪ್ರೂವ್ನ್ ಟಿಲ್ ನೌ. ಓಕೆ, ಸೊ ಈ ಥರ ಈ ಮೆಡಿಸಿನ್ ವರ್ಕ್ ಆಗುತ್ತೆ ಅಂತ ಇದುವರೆಗೂ ಅದನ್ನು ಪ್ರೂವ್ ಮಾಡಿದ್ದಾರೆ. ಸೊ ಈ ಬ್ಲ್ಯಾಕ್ ಕಲರ್ ಸ್ಪಾಟ್ಸ್, ಈ ಡಮ್ಮಿ RNA ಯಾವಾಗ ರೆಡಿ ಆಗುತ್ತೋ ಆವಾಗ ಆ ವೈರಸ್ ಕೂಡ ಇನ್ಯಾಕ್ಟಿವ್ ಆಗುತ್ತೆ. ಸೊ ಅದು ಯಾವುದೇ ಕಾಯಿಲೆಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್
ವೈರಸ್ ಈಸ್ ಆಲ್ಸೋ ವೆರಿ ಸ್ಮಾರ್ಟ್. ಓಕೆ, ಅದು ಅಷ್ಟು ಆರಾಮಾಗಿ ಬಿಟ್ಬಿಡೋದಿಲ್ಲ. ವೈರಸ್ ಕೂಡ ತುಂಬ ಸ್ಮಾರ್ಟ್ ಇರುತ್ತೆ. ಅದು ಕೂಡ ಪ್ರೂಫ್ ರೀಡಿಂಗ್ ಮಾಡುತ್ತೆ. ನಾವೇನಾದರೂ ಡಾಕ್ಯುಮೆಂಟ್ ಮಾಡಿದ್ರೆ ಅದರಲ್ಲಿ ಏನು ತಪ್ಪಿದೆ ಅಂತ ಪ್ರೂಫ್ ರೀಡ್ ಮಾಡ್ತೀವಲ್ವಾ, ಅದೇ ಥರ RNAಯಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅಂತ ಒಂದು ಪ್ರೂಫ್ ರೀಡ್ ಮಾಡುತ್ತೆ. ಅದಕ್ಕೆ ವೈರಸ್ಸಲ್ಲಿ ಇನ್ನೊಂದು ಸಬ್ಸ್ಟೆನ್ಸ್ ಇರುತ್ತೆ, ಅದನ್ನು ನಾವು 3,5-exoriboneuclease ಅಂತ ಕರಿತೀವಿ. ಇದೇನು ಮಾಡುತ್ತಂದರೆ ಏನೋ ಬ್ಲ್ಯಾಕ್ ಕಲರ್ ಸ್ಪಾಟ್ ಇದೆಯಲ್ವಾ ವೈರಸ್ಸಲ್ಲಿ ಅಂತ ಚೆಕ್ ಮಾಡುತ್ತೆ. ಚೆಕ್ ಮಾಡಿ ಅದನ್ನೆಲ್ಲ ರೀಪ್ಲೇಸ್ ಮಾಡಿ ಮತ್ತೆ ನ್ಯೂಕ್ಲಿಯೋಟೈಡ್ನ ರೀಪ್ಲೇಸ್ ಮಾಡುತ್ತೆ. ಅವಾಗ ಏನು ಮಾಡ್ತಾರಂದರೆ ಫ್ರೀಕ್ವೆನ್ಸಿ ಆಫ್ ರೆಮ್ಡಿಸಿವಿರ್ ಇಂಜೆಕ್ಷನ್ನ ಇನ್ಕ್ರೀಸ್ ಮಾಡ್ತಾರೆ. ಅಂದರೆ ಕೇಳಿರ್ತೀರ ನೀವು 5 ಡೋಸ್ ಬೇಕಂತೆ, 10 ಡೋಸ್ ಬೇಕಂತೆ. ಸೊ ಅದನ್ನೆಲ್ಲ ಹೆಂಗೆ ಡಿಸೈಡ್ ಮಾಡ್ತಾರೆ ಅಂದರೆ ವೈರಲ್ ಲೋಡ್ ಮೇಲೆ ಡಿಸೈಡ್ ಮಾಡ್ತಾರೆ. ಸೊ ಅವಾಗ ಡೋಸ್ ಇನ್ಕ್ರೀಸ್ ಮಾಡ್ತಾರೆ. ಸೊ ಅವಾಗ ಏನು ಮಾಡ್ತಾರೆ ಅಂತ ಮತ್ತೆ ಅದು ರಿಪ್ಲೇಸ್ ಮಾಡುತ್ತೆ. ಸಪೋಸ್ ತುಂಬ ಲೇಟ್ ಸ್ಟೇಜ್ ಆಗೋಗುತ್ತೆ ಅಂದ್ಕೊಳ್ಳಿ, ಅಂದರೆ ಕರೋನಾ ಬಂದು ತುಂಬ ದಿನಗಳಾಗೋಗಿದೆ, ಅದಕ್ಕೆ ಟ್ರೀಟ್ಮೆಂಟೇ ತೊಗೊಂಡಿಲ್ಲ ಅಂದರೆ ರೆಮ್ಡಿಸಿವಿರ್ ವರ್ಕ್ ಮಾಡಲ್ಲ. ಯಾಕಂದರೆ ವೈರಲ್ ಲೋಡ್ ಆಲ್ರೆಡಿ ಜಾಸ್ತಿ ಆಗೋಗಿದೆ. ನೀವು ಇಂಜೆಕ್ಟ್ ಮಾಡಿದ್ರೂ ಅದು ಮಲ್ಟಿಪ್ಲಿಕೇಶನ್ ಆಲ್ರೆಡಿ ಮುಗ್ದು ಹೋಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಹೇಳೋದು ರೆಮ್ಡಿಸಿವಿರ್ ಈಸ್ ಹೆಲ್ಪ್ಫುಲ್ ಇನ್ ದಿ ಅರ್ಲಿ ಸ್ಟೇಜಸ್ ಆಫ್ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಯಾಕಂದರೆ ಅರ್ಲಿ ಸ್ಟೇಜಸಲ್ಲಿ ವೈರಸ್ ಇನ್ನೂ ಅಷ್ಟು ಮಲ್ಟಿಪ್ಲೈ ಆಗಿರಲ್ಲ. ಮಲ್ಟಿಪ್ಲೈ ಆಗದೇ ಇದ್ದಾಗ ಈ ಥರ ಡಮ್ಮಿ ರೆಮ್ಡಿಸಿವಿರ್ ಒಳಗಡೆ ಸೇರಿಕೊಳ್ಳುತ್ತೆ. ಆವಾಗ ಅದು ಫಂಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಪ್ರಿನ್ಸಿಪಲ್ ಆಧಾರದ ಮೇಲೆ ರೆಮ್ಡಿಸಿವಿರ್ ವರ್ಕ್ ಆಗುತ್ತೆ ಅನ್ನೋ ಸ್ಟಡೀಸ್ ಪ್ರಕಾರ ತಿಳಿಸಿದ್ದಾರೆ. ಬಟ್ ಇತ್ತೀಚೆಗೆ ಹೊಸದಾಗಿ ಬರ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ಏನಂದರೆ WHO ಇಂದ ರೆಮ್ಡಿಸಿವಿರ್ನ ಈ ವೈರಲ್ ಟ್ರೀಟ್ಮೆಂಟ್ ಪಟ್ಟಿಯಿಂದ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಬರ್ತಾ ಇದೆ. ಎನಿವೇಸ್, ಸೊ ದಿಸ್ ಇಸ್ ದಿ ಅವೈಲಬಲ್ ಪ್ರೂಫ್ ಸೋ ಫಾರ್. ಓಕೆ, ಸೊ ದಿಸ್ ಇಸ್ ಆಲ್ ದಟ್ ಯು ನೀಡ್ ಟು ನೋ ವಿತ್ ರೆಸ್ಪೆಕ್ಟ್ ಟು ರೆಮ್ಡಿಸಿವಿರ್. ಆ್ಯಕ್ಚುಲಿ ರೆಮ್ಡಿಸಿವಿರ್ನ ಫಸ್ಟ್ ಏನಕ್ಕೆ ಡಿಸ್ಕವರ್ ಮಾಡಿದ್ದು? ಇದನ್ನು ಕರೋನಾಗೆ ಟ್ರೀಟ್ ಮಾಡೋಕ್ಕೆ ಡಿಸ್ಕವರ್ ಮಾಡಿದ್ರೆ ಅಥವಾ ಬೇರೆ ಯಾವುದೇ ಕಾಯಿಲೆಗೆ ಡಿಸ್ಕವರ್ ಮಾಡಿದ್ರ ಅಂದರೆ ಇದನ್ನು ಆ್ಯಕ್ಚುಲಿ ಫಸ್ಟ್ ಪ್ರಿಪೇರ್ ಮಾಡಿದ್ದು ಎಬೋಲಾ ಅಂತ ಒಂದು ಕಾಯಿಲೆ ಬಂದಿತ್ತು. ಸೊ ಸಮ್ 2-3 ಇಯರ್ಸ್ ಎಗೋ ಅನಿಸುತ್ತೆ. ಅದರ ವಿರುದ್ಧವಾಗಿ ಈ ಡ್ರಗ್ನ ಡಿಸ್ಕವರಿ ಮಾಡಿರ್ತಾರೆ. ಸೊ ಬಟ್ ನಾವು ಅದನ್ನು ವೈರಲ್ ಡಿಸೀಸ್ ಆಗಿರ್ತಕ್ಕಂಥ ಈ ಕರೋನಾಗೆ ಉಪಯೋಗಿಸ್ತಾ ಇದ್ದಾರೆ. ಸೊ ಈ ಇನ್ಫಾರ್ಮೇಷನ್ ಕೂಡ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಕಾಂಪೊನೆಂಟ್ ನಾವು ಹೈಪಾಕ್ಸಿಯಾ ಅಂತ ಹೇಳಿದೆ. ಸೊ ಇದೆಲ್ಲ ತುಂಬ ಫೆಮಿಲಿಯರ್ ಆಗೋಗಿರುತ್ತೆ ನಿಮಗೆ. ಪಲ್ಸ್ ಆಕ್ಸಿಮೀಟರ್ ಎಲ್ಲ ಎಲ್ಲರ ಮನೆಯಲ್ಲೂ ಇರುತ್ತೆ, ಅಥವಾ ಎಲ್ಲರೂ ನೋಡಿರ್ತೀರ, ಅಥವಾ ನ್ಯೂಸಲ್ಲಿ ಅಥವಾ ಪೇಪರಲ್ಲಿ ನಾವು ಕೇಳಿರ್ತೀವಿ. ಏನಿದು ಹೈಪಾಕ್ಸಿಯಾ ಅಂದರೆ? ಹೈಪೋ ಅಂದರೆ ಲೆಸ್, ಆಕ್ಸಿ ಅಂದರೆ ಆಕ್ಸಿಜನ್. ಸೊ ನಮ್ಮ ದೇಹದಲ್ಲಿರ್ತಕ್ಕಂಥ ಕಡಿಮೆ ಲೆವೆಲ್ ಆಫ್ ಆಕ್ಸಿಜನ್ನ ನಾವು ಹೈಪಾಕ್ಸಿಯಾ ಅಂತ ಹೇಳ್ತೀವಿ. ಸೊ ಅದು 94ಗಿಂತ ಕಡಿಮೆ ಆಗಬಾರ್ದು, ಸ್ಯಾಚುರೇಷನ್ ಅಂತ ಹೇಳ್ತೀವಿ. ಸೊ 94ಇಂದ ಕಡಿಮೆ ಆದರೆ ದೆರ್ ಈಸ್ ಸಮ್ ಪ್ರಾಬ್ಲಮ್ ಇನ್ ಲೆವೆಲ್ ಆಫ್ ಆಕ್ಸಿಜನ್ ಇನ್ ದಿ ಬ್ಲಡ್ ಅಥವಾ ಬಾಡಿ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಆ ಕಂಡೀಷನ್ನ ನಾವು ಹೈಪಾಕ್ಸಿಯಾ ಅಂತ ಹೇಳ್ತೀವಿ. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ನ್ಯೂ ಥಿಂಗ್ ದಟ್ಸ್ ಕಾಲ್ಡ್ ಆಸ್ ಹ್ಯಾಪಿ ಹೈಪಾಕ್ಸಿಯಾ. ಏನು ಹ್ಯಾಪಿ ಹೈಪಾಕ್ಸಿಯಾ ಅಂದರೆ, ಯೂಶಲಿ ಏನು ಗೊತ್ತಾ, ನಮಗೆ ಆಕ್ಸಿಜನ್ ಲೆವೆಲಿಂದ ಬಾಡಿ ಕಡಿಮೆ ಆದಾಗ ಸುಸ್ತಾಗುತ್ತೆ, ಟಯರ್ಡ್ನೆಸ್ ಇರುತ್ತೆ, ನಮ್ಮ ಬ್ರೀತಿಂಗ್ ಕೂಡ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಕೊಟ್ಟು ನಾವು ಬ್ರೀತ್ ಮಾಡಬೇಕಾಗತ್ತೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಕೆಲವೊಂದು ವ್ಯಕ್ತಿಗಳಲ್ಲಿ ಮಾತ್ರ ಈ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾ ಇದ್ರೂ ಕೂಡ ಅವ್ರಿಗೆ ಏನೂ ಡಿಸ್ಕಂಫರ್ಟ್ ಆಗೋದಿಲ್ಲ, ನಾರ್ಮಲಾಗೇ ಇರ್ತಾರೆ. ಬಟ್ ಸಡನ್ನಾಗಿ ತುಂಬ ಲೋ ಆಗೋಗ್ಬಿಡುತ್ತೆ. ಸೊ ಒಂದು 80 ಆಗಿರುತ್ತೆ. 94ಗಿಂತ ಕೆಳಗಡೆ ಇರಬಾರ್ದು, 80 ಆಗಿರುತ್ತೆ, ನಾರ್ಮಲಾಗೇ ಇರ್ತಾರೆ. 70 ಆಗಿರುತ್ತೆ, ನಾರ್ಮಲಾಗೇ ಇರ್ತಾರೆ. ಸಡನ್ನಾಗಿ ಅದೇನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಯಾಕಂದರೆ ವೈರಲ್ ಲೋಡ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಯಾವಾಗ ವೈರಲ್ ಲೋಡ್ ಇನ್ಕ್ರೀಸ್ ಆಗ್ತಾ ಇರುತ್ತೋ ಆ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ಲಂಗ್ಸ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ 60ಗೆ ಬೀಳುತ್ತೆ, 40ಗೆ ಬೀಳುತ್ತೆ. ಆ ಥರ ತುಂಬ ಕಡಿಮೆ ಲೆವೆಲ್ಗೆ ಬಿದ್ದಾಗ ಆ ಪೇಷಂಟ್ ಏನಾಗ್ತಾರೆ ಅಂದರೆ ಇಮಿಡಿಯೇಟ್ ಕೊಲ್ಯಾಪ್ಸ್ ಆಗಿಬಿಡ್ತಾರೆ. ಯಾಕಂದರೆ ಒಂದು ಸ್ಟೇಜ್ವರೆಗೂ ಸಿಮ್ಟಮ್ಸ್ ಇರಲ್ಲ, ಬಟ್ ಒಂದು ಥ್ರೆಶೋಲ್ಡ್ ಇರುತ್ತೆ. ಆ ಥ್ರೆಶೋಲ್ಡ್ ಮೀರಿದಾದಮೇಲೆ ಆ ಪೇಷಂಟ್ ಕೂಡ ಅದನ್ನು ಸಸ್ಟೈನ್ ಮಾಡಲಿಕ್ಕೆ ಆಗೋದಿಲ್ಲ, ಅವರು ಸಡನ್ ಕೊಲ್ಯಾಪ್ಸ್ ಆಗ್ತಾರೆ. ಈ ಕಂಡೀಷನ್ನ ನಾವೇನಂತ ಕರಿತೀವಿ ಅಂದರೆ ಹ್ಯಾಪಿ ಹೈಪಾಕ್ಸಿಯಾ ಅಂತ ಕರಿತೀವಿ. ಹ್ಯಾಪಿ ಅಂದರೆ ಏನೋ ಸಂತೋಷವಾಗಿರ್ತಾರೆ, ಅವ್ರಿಗೇನೂ ಗೊತ್ತಾಗಲ್ಲ, ನನಗೇನು ಕಾಯಿಲೆ ಇಲ್ಲ ಅನ್ನೋ ಒಂದು ಇಮ್ಯಾಜಿನೇಷನಲ್ಲೇ ಇರ್ತಾರೆ, ಬಟ್ ಸಡನ್ನಾಗಿ ಕೊಲ್ಯಾಪ್ಸ್ ಆಗ್ತಾರೆ. ಸೊ ದಿಸ್ ಕಂಡೀಷನ್ ಈಸ್ ಕಾಲ್ಡ್ ಆಸ್ ಹ್ಯಾಪಿ ಹೈಪಾಕ್ಸಿಯಾ. ಸೊ ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ ಏನಂದರೆ ಕೊರೋನಾದಲ್ಲಿ, ಸೊ ಬ್ಲಡ್ ಕ್ಲಾಟ್ ಆಗೋದು ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸಿಂಪ್ಟಮ್. ಸೊ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ ಏನಾಗುತ್ತೆ, ಹೆಪ್ಪುಗಟ್ಟುತ್ತೆ. ಸೊ ಇದು ಹೆಪ್ಪುಗಟ್ಟೋದನ್ನು ತಡೆಯೋದಕ್ಕೆ ಒಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ನ ನಾವೇನಂತ ಕರಿತೀವಿ ಅಂದರೆ ಹೆಪ್ಯಾರಿನ್ ಅಂತ ಕರಿತೀವಿ. ಓಕೆ, ಸೊ ಇದು ಕೂಡ ಗೊತ್ತಿರಬೇಕು. ವಾಟ್ ಪ್ರಿವೆಂಟ್ಸ್ ಕ್ಲಾಟಿಂಗ್ ಆಫ್ ಬ್ಲಡ್ ಇನ್ಸೈಡ್ ದ ಬಾಡಿ, ಅಂದರೆ ನಮ್ಮ ದೇಹದ ಒಳಗಡೆ ರಕ್ತ ಹೆಪ್ಪುಗಟ್ಟದ ಹಾಗೆ ಯಾವ ವಸ್ತು ಇರುತ್ತದೆ. ಹೆಪ್ಯಾರಿನ್ ಅನ್ನೋದು ಆಲ್ರೆಡಿ ನಮ್ಮ
ದೇಹದಲ್ಲಿರುತ್ತೆ. ಸೊ ಕೊರೋನಾ ಬಂದಾಗ ಅದೇನಾಗುತ್ತೆ ಅಂದರೆ ಬ್ಲಡ್ ಕ್ಲಾಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಹೆಪಾರಿನ್ ಅನ್ನೋ ಒಂದು ಔಷಧಿಯನ್ನು ಕೊಡ್ತಾರೆ. ಏನು ಹೆಪಾರಿನ್ ಅಂದರೆ, ಸೊ ರಿಮೆಂಬರ್, ಇದು ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುತ್ತದೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದಿ ಪಾಯಿಂಟ್ಸ್ ದಟ್ ಯು ನೀಡ್ ಟು ರಿಮೆಂಬರ್. ಅದಾದಮೇಲೆ ಸೊ ಕೊರೋನಾ ಬಂದಿದೆ, ಅದಾದಮೇಲೆ ನಿಮೋನಿಯಾ ಕೂಡ ಬಂದಿದೆ ಅಂತ ಕೇಳ್ತಾ ಇರ್ತೀರ. ಓಕೆ, ಸೊ ವಾಟ್ ಈಸ್ ನಿಮೋನಿಯಾ? ನಿಮೋನಿಯಾ ಕೂಡ ಲಂಗ್ಸ್ಗೆ ರಿಲೇಟೆಡ್ ಡಿಸೀಸ್. ಓಕೆ, ನಿಮೋನಿಯಾನ ನಾವು ಪಿ ಇಂದ ಸ್ಟಾರ್ಟ್ ಮಾಡ್ತೀವಿ ಆ್ಯಕ್ಚುಲಿ. ಓಕೆ, ಇಂಗ್ಲೀಷಲ್ಲಿ ಬರೆಯುವಾಗ ನಿಮೋನಿಯಾ ಅಂತ ಹೇಳ್ತೀವಿ. ಇದು ಕೂಡ ಶ್ವಾಸಕೋಶಗಳಿಗೆ ಸಂಬಂಧಿಸಿದ ಕಾಯಿಲೆ. ಇದು ಆ್ಯಕ್ಚುಲಿ ಯೂಶ್ವಲಿ ಏನಂದರೆ ಇದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಅಂದರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ. ಸೊ ಆ ಬ್ಯಾಕ್ಟೀರಿಯಾ ಯಾವುದು ಅಂದರೆ ಸ್ಟ್ರೆಪ್ಟೋಕಾಕಲ್ ನಿಮೋನಿಯೇ ಅಂತ ಹೇಳ್ತೀವಿ. ಸ್ಟ್ರೆಪ್ಟೋಕಾಕಲ್ ನಿಮೋನಿಯೇ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು. ವಾಟ್ ಈಸ್ ದಿ ಕಾಸಿಟಿವ್ ಏಜೆಂಟ್ ಆಫ್ ನಿಮೋನಿಯಾ ಅಂತ ಹೇಳ್ತಾರೆ. ಸೊ ಇದನ್ನು ಟ್ರೀಟ್ ಮಾಡೋದಕ್ಕೆ ಯೂಶಲಿ ಬ್ಯಾಕ್ಟೀರಿಯಾದಿಂದ ಉಂಟಾಗಿರ್ತಕ್ಕಂಥ ನಿಮೋನಿಯಾನ ಟ್ರೀಟ್ ಮಾಡೋದಕ್ಕೆ ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡ್ತಾರೆ. ಓಕೆ, ಆ್ಯಂಟಿಬಯೋಟಿಕ್ಸ್. ಸೊ ಆ್ಯಂಟಿ ಅಂದ್ರೇನು? ಎಗೇನ್ಸ್ಟ್ ಅಥವಾ ವಿರುದ್ಧ. ಬಯೋಟಿಕ್ ಅಂದ್ರೇನು? ಬ್ಯಾಕ್ಟೀರಿಯಾ. ರಿಮೆಂಬರ್, ಆ್ಯಂಟಿಬಯೋಟಿಕ್ಸ್ ಬ್ಯಾಕ್ಟೀರಿಯಾ ವಿರುದ್ಧ ಮಾತ್ರ ಹೋರಾಡ್ತವೆ, ಅವು ವೈರಸ್ ವಿರುದ್ಧ ಹೋರಾಡಲ್ಲ. ಯೂಶಲಿ ಅಜಿಥ್ರೋಮೈಸಿನ್ ಕೊಡ್ತಾ ಇರ್ತಾರೆ ಕೊರೋನಾ ಪೇಷಂಟ್ಸ್ಗೆ. ನಾವು ಅಂದ್ಕೊಳ್ತೀವಿ ಇದು ಕರೋನಾಗೆ ಟ್ರೀಟ್ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ ಅಂತ. ಅಜಿಥ್ರೋಮೈಸಿನ್ ಕರೋನಾನ ವಾಸಿ ಮಾಡಲ್ಲ, ಅದು ನಿಮೋನಿಯಾ ಆಗ್ತಕ್ಕಂಥ ಚಾನ್ಸಸ್ ಇದ್ರೆ ಅಥವಾ ನಿಮೋನಿಯಾ ಆಗಿದ್ದರೆ ಅದನ್ನು ಕಿಲ್ ಮಾಡೋದಕ್ಕೆ ಅಜಿಥ್ರೋಮೈಸಿನ್ ಅನ್ನೋ ಒಂದು ಆ್ಯಂಟಿಬಯೋಟಿಕ್ನ ಯೂಸ್ ಮಾಡ್ತಾರೆ. ಆ್ಯಂಟಿಬಯೋಟಿಕ್ ಎಗೇನ್ಸ್ಟ್ ಬ್ಯಾಕ್ಟೀರಿಯಾ. ಸೊ ದಿಸ್ ಇಸ್ ಆಲ್ಸೋ ದಟ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ಕರೋನಾ. ಸೊ ಅದಾದಮೇಲೆ ವಾಟ್ ಹ್ಯಾಪನ್ಸ್ ಇನ್ ದ ಬಾಡಿ? ಓಕೆ, ಯೂಶಲಿ ಯಾವುದೋ ಒಂದು ಫಾರಿನ್ ಏಜೆಂಟ್ ನಮ್ಮ ದೇಹದೊಳಗಡೆ ಬಂದರೆ ಅಥವಾ ನಮ್ಮ ದೇಹಕ್ಕೆ ಏನಾದರೂ ಇಂಜುರಿ ಆದರೆ ಏನಾಗುತ್ತೆ? ಸಿ, ದೆರ್ ಆರ್ ಟೂ ಥಿಂಗ್ಸ್. ಒನ್ ಈಸ್ ಕಾಲ್ಡ್ ಆಸ್ ಇಂಜುರಿ, ಸೆಕೆಂಡ್ ಈಸ್ ಕಾಲ್ಡ್ ಆಸ್ ಇನ್ಫ್ಲಮೇಷನ್. ಒಂದನ್ನು ನಾವು ಇಂಜುರಿ ಅಂತ ಕರಿತೀವಿ, ಇನ್ನೊಂದನ್ನು ಇನ್ಫ್ಲಮೇಷನ್ ಅಂತ ಕರಿತೀವಿ. ಸೊ ಇಂಜುರಿ ಈಸ್ ಎಕ್ಸ್ಟರ್ನಲ್. ಸೊ ನಮಗೆ ಹೊರಗಡೆಯಿಂದ ಉಂಟಾಗುವ ಹಾನಿಗೆ ನಾವು ಇಂಜುರಿ ಅಂತ ಕರಿತೀವಿ. ಇನ್ಫ್ಲಮೇಷನ್ ಅಂದರೆ ಏನು? ನಮ್ಮ ಬಾಡಿ ರೆಸ್ಪಾನ್ಸ್ ಇರುತ್ತಲ್ವಾ, ಸೊ ನಮ್ಮ ದೇಹ ಅದಕ್ಕೆ ವಿರುದ್ಧ ಏನು ಪ್ರತಿಕ್ರಿಯೆ ಕೊಡುತ್ತಲ್ವಾ, ಅದನ್ನು ನಾವು ಇನ್ಫ್ಲಮೇಷನ್ ಅಂತ ಕರಿತೀವಿ. ಸೊ ವಾಟ್ ಆರ್ ದಿ ಸ್ಟೇಜಸ್ ಆಫ್ ಇನ್ಫ್ಲಮೇಷನ್? ಫಸ್ಟ್ ಏನಾಗುತ್ತೆ? ಪೇಯ್ನ್ ಆಗುತ್ತೆ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತು, ಪೇಯ್ನ್ ಆಗುತ್ತೆ. ಅದಾದಮೇಲೆ ದೇರ್ ವಿಲ್ ಬಿ ಪ್ರೊಡಕ್ಷನ್ ಆಫ್ ಹೀಟ್. ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಗಾಯ ಆಗಿದೆ ಅಂತಲೇ ತಿಳ್ಕೊಳ್ಳೋಣ. ಸೊ ಅದನ್ನೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಗಾಯ ಆದರೆ ಏನಾಗುತ್ತೆ? ಅಲ್ಲಿ ನೋವಾಗುತ್ತೆ. ಅದಾದಮೇಲೆ ಆ ಪಾರ್ಟಲ್ಲಿ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸೊ ನಮಗೆ ಕೊರೋನಾ ಬಂದಾಗ ಏನಾಗುತ್ತೆ? ಜ್ವರ ಬರುತ್ತೆ. ದಟ್ ಮೀನ್ಸ್ ವಾಟ್? ದೆರ್ ಈಸ್ ಇನ್ಕ್ರೀಸ್ ಇನ್ ಬಾಡಿ ಟೆಂಪ್ರೇಚರ್. ಇನ್ಕ್ರೀಸ್ ಇನ್ ಬಾಡಿ ಟೆಂಪ್ರೇಚರ್ ಎಲ್ಲಿ ನಿಯಂತ್ರಣ ಆಗುತ್ತೆ? ನಮ್ಮ ಮೆದುಳಿನ ಹೈಪೋಥೆಲಮಸಲ್ಲಿ ನಿಯಂತ್ರಣ ಆಗುತ್ತೆ. ಸೊ ಈ ಪಾಯಿಂಟ್ ಕೂಡ ನಿಮಗೆ ಗೊತ್ತಿರಬೇಕು, ಬಿಕಾಸ್ ಇದನ್ನು ಕೂಡ ಸಾಕಷ್ಟು ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ದಿ ಟೆಂಪ್ರೇಚರ್ ಆಫ್ ದಿ ಬಾಡಿ ಈಸ್ ಮಾನಿಟರ್ಡ್ ಬೈ ಹೈಪೋಥೆಲಮಸ್ ಇನ್ ದ ಬ್ರೈನ್ ಅಂತ ಗೊತ್ತಿರಬೇಕು. ಸೊ ಹೀಟ್ ಜಾಸ್ತಿ ಆಗುತ್ತೆ. ಅದಾದಮೇಲೆ ಆ ಇಂಜುರಿ ಆಗಿರ್ತಕ್ಕಂಥ ಸ್ಥಳದಲ್ಲಿ ರೆಡ್ನೆಸ್ ಆಗುತ್ತೆ, ಕೆಂಪು ಬಣ್ಣ ಆಗುತ್ತೆ. ಸೊ ಅದು ಕೂಡ ನಿಮ್ಗೆ ಗೊತ್ತಿರುತ್ತೆ. ಅದಾದಮೇಲೆ ಆಬ್ವಿಯಸ್ಲಿ ಸ್ವೆಲ್ಲಿಂಗ್ ಆಗುತ್ತೆ, ಊದ್ಕೊಳ್ಳುತ್ತೆ. ಅದಾದಮೇಲೆ ಲಾಸ್ ಆಫ್ ಫಂಕ್ಷನ್ ಆಗುತ್ತೆ. ಸೊ ಆ ಭಾಗ ಸರಿಯಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಈ ಕ್ರಿಯೆಯನ್ನು ನಾವು ಇನ್ಫ್ಲಮೇಟ್ರಿ ರೆಸ್ಪಾನ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸೊ ಈ ಇನ್ಫ್ಲಮೇಟ್ರಿ ರೆಸ್ಪಾನ್ಸ್ ಏನಿದೆಯಲ್ವಾ, ದಿಸ್ ಈಸ್ ನಥಿಂಗ್ ಬಟ್ ಆರ್ ಇಮ್ಯೂನ್ ಸಿಸ್ಟಮ್ ಆ್ಯಕ್ಟಿವಿಟಿ. ನಮ್ಮ ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿ ಏನು ಮಾಡುತ್ತಂದರೆ ಇದರ ವಿರುದ್ಧ ಹೋರಾಡುತ್ತೆ. ಈ ರೋಗ ನಿರೋಧಕ ಶಕ್ತಿ ದೆರ್ ಈಸ್ ಒನ್ ಮೋರ್ ಕಾನ್ಸೆಪ್ಟ್ ದಟ್ ಈಸ್ ಕಾಲ್ಡ್ ಆಸ್ ಸೈಟೋಕೈನ್ ಸ್ಟಾರ್ಮ್ ಅಂತ ಹೇಳ್ತೀವಿ. ಓಕೆ, ಸೊ ದೆರ್ ಇಸ್ ಒನ್ ಮೋರ್ ಥಿಂಗ್. ಸೊ ಐ ನೀಡ್ ಟು ಎಕ್ಸ್ಪ್ಲೇನ್. ಸೈಟೋಕೈನ್ ಸ್ಟಾರ್ಮ್ ಅಂತ ಹೇಳ್ತೀವಿ. ಸೈಟೋಕೈನ್ ಸ್ಟಾರ್ಮ್ ಅಂದರೆ ಏನು? ಬಿರುಗಾಳಿ. ಓಕೆ, ಕನ್ನಡದಲ್ಲಿ ಸಿಂಪಲ್ ಆಗಿ ಹೇಳಬೇಕಂದ್ರೆ ಸ್ಟಾರ್ಮ್ ಅಂದರೆ ಬಿರುಗಾಳಿ. ಅರ್ಥ ಆಯ್ತಲ್ವಾ? ಸೊ ಲೆಟ್ಸ್ ಸೇ, ಸೊ ಇದು ಕರೋನಾ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಕರೋನಾ. ಇದು ನಮ್ಮ ದೇಹದ ವಿವಿಧ ಕೋಶಗಳು ಅಂತ ತಿಳ್ಕೊಳ್ಳಿ. ಸೊ ನಮ್ಮ ದೇಹದಲ್ಲಿ ಈ ಇನ್ಫ್ಲಮೇಟ್ರಿ ರೆಸ್ಪಾನ್ಸ್, ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ನಲ್ವಾ, ಈ ಇನ್ಫ್ಲಮೇಟ್ರಿ ರೆಸ್ಪಾನ್ಸ್ ಏನಾದರೂ ಜಾಸ್ತಿ ಆದಾಗ, ಓಕೆ, ಈ ಇನ್ಫ್ಲಮೇಟ್ರಿ ರೆಸ್ಪಾನ್ಸ್ ಜಾಸ್ತಿ ಆದಾಗ ಅಥವಾ ಇನ್ಫ್ಲಮೇಟ್ರಿ ರೆಸ್ಪಾನ್ಸ್ ಶುರು ಆದಾಗ ಸೈಟೋಕೈನ್ ಅನ್ನೋ ವಸ್ತು ಇದನ್ನು ಮೀಡಿಯೇಟ್ ಮಾಡ್ತಾ ಇರುತ್ತೆ. ಅಂದರೆ ಇದು ಈ ಇನ್ಫ್ಲಮೇಷನ್ ಇರ್ಬೋದು, ಪೇಯ್ನ್ ಇರ್ಬೋದು, ರೆಡ್ನೆಸ್ ಇರ್ಬೋದು, ಈ ಎಲ್ಲ ಕಾರ್ಯಗಳಿಗೆ ಇದು ಮೀಡಿಯೇಟರ್ ಥರ ವರ್ಕ್ ಮಾಡ್ತಾ ಇರುತ್ತೆ.
ಇದೇನು ಮಾಡಬೇಕು ಅಂದರೆ ಈ ಕಾಯಿಲೆ ಬರ್ತಕ್ಕಂಥ ವಸ್ತುವನ್ನು ಮಾತ್ರ ಅಪೋಸ್ ಮಾಡಬೇಕು. ಈ ಕರೋನಾ ಅಂತ ಇರುತ್ತಲ್ವ, ಅದರ ವಿರುದ್ಧ ಮಾತ್ರ ಹೋರಾಡಬೇಕು. ಬಟ್ ಸಮ್ಟೈಮ್ಸ್ ಏನಾಗುತ್ತಂದರೆ ಈ ಸೈಟೋಕೈನ್ ನಮ್ಮ ದೇಹಕ್ಕೆ ಆ ರೋಗದ ವಿರುದ್ಧ ಹೋರಾಡಲಿಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ಉತ್ಪತ್ತಿ ಆಗೋಗುತ್ತೆ. ಅರ್ಥ ಆಯ್ತಲ್ವಾ? ಅವಾಗ ಏನಾಗುತ್ತಂದರೆ ಇನ್ಸ್ಟೆಡ್ ಆಫ್ ಕಿಲ್ಲಿಂಗ್ ದಿ ಫಾರಿನ್ ಏಜೆಂಟ್ ಅಥವಾ ಆ ವೈರಸ್ನ ಕಿಲ್ ಮಾಡೋ ಬದಲು ಅಥವಾ ಸಾಯಿಸೋ ಬದಲು ನಮ್ಮ ದೇಹದಲ್ಲಿರ್ತಕ್ಕಂಥ ನಮ್ಮದೇ ಆದ ಕೋಶಗಳನ್ನ ಸಾಯಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ಕಂಡೀಷನ್ನ ನಾವೇನಂತ ಹೇಳ್ತೀವಿ ಅಂದರೆ ಸೈಟೋಕೈನ್ ಸ್ಟಾರ್ಮ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ನಾವೆಲ್ಲ ಬಾಹುಬಲಿ ಫಿಲ್ಮ್ ನೋಡಿರ್ತೀವಿ. ಓಕೆ, ಸೊ ಕಟ್ಟಪ್ಪ ಏನು ಮಾಡ್ತಾನೆ, ಬಾಹುಬಲಿನೇ ಸಾಯಿಸ್ಬಿಡ್ತಾನೆ. ಅರ್ಥ ಆಯ್ತಲ್ವಾ? ಸೊ ಕಟ್ಟಪ್ಪ ನಮ್ಮವರೇ. ಅದೇ ರೀತಿ ಈ ಇಮ್ಯೂನ್ ಸಿಸ್ಟಮ್ ಕೂಡ ನಮ್ಮದೇ. ಸೊ ಇದು ಯಾರನ್ನು ಕಿಲ್ ಮಾಡಬೇಕಾಗಿತ್ತು? ವೈರಸ್ನ ಕಿಲ್ ಮಾಡಬೇಕಾಗಿತ್ತು. ಬಟ್ ಅದೇನನ್ನು ಕಿಲ್ ಮಾಡ್ತಾ ಇದೆ? ನಮ್ಮ ದೇಹದ ಕೋಶಗಳನ್ನೇ ಸಾಯಿಸ್ತಾ ಇದೆ. ಈ ಕಂಡೀಷನ್ನ ನಾವು ಸೈಟೋಕೈನ್ ಸ್ಟಾರ್ಮ್ ಅಂತ ಕರಿತೀವಿ. ಸೊ ಬೆಸ್ಟ್ ಎಕ್ಸಾಂಪಲ್ ಇಸ್ ದಿಸ್. ಸೊ ಕಟ್ಟಪ್ಪ is supposed to kill the enemies, instead he kills ಬಾಹುಬಲಿ himself. ಸೊ this condition is called as ಸೈಟೋಕೈನ್ ಸ್ಟಾರ್ಮ್. ಹಾಗಿದ್ರೆ ಈ ಥರ ಹೈಪರ್ ಇಮ್ಯುನಿಟಿ ಆಗೋದ್ರೆ, ನಮ್ಮ ದೇಹದ ಇಮ್ಯುನಿಟಿ ಚೆನ್ನಾಗಿರಬೇಕು, ವೈರಸ್ ಬರಲ್ಲ, ಇದನ್ನೆಲ್ಲ ಹೇಳ್ತಾ ಇರ್ತೀವಿ. ಬಟ್ ಇದು ಹೈಪರ್ ಕೂಡ ಆಗಬಾರ್ದು, ಜಾಸ್ತಿ ಆಗಬಾರ್ದು. ಅವಾಗೇನಾಗುತ್ತೆ, ಈ ಕಂಡೀಷನ್ ಸೈಟೋಕೈನ್ ಸ್ಟಾರ್ಮ್ ಅಂತ ಹೇಳಿದ್ವಲ್ಲ, ಸೊ ಈ ಪ್ರಾಬ್ಲಮ್ ಆಗೋದು ಕೂಡ ಶುರುವಾಗುತ್ತೆ. ಸಪೋಸ್ ಈ ಕಂಡೀಷನಲ್ಲಿ ಏನಾಗುತ್ತೆ, ಅರ್ಥ ಆಯ್ತಲ್ವಾ? ಸೊ ಈ ಕಂಡೀಷನ್ನಲ್ಲಿ ಇವ್ರಿಗೆ ಸೈಟೋಕೈನ್ ಸ್ಟಾರ್ಮ್ ಆಗೋಗಿದೆ. ಸೊ ದೇಹದಲ್ಲಿ ಹೈಪರ್ ಇಮ್ಯುನಿಟಿ ರೆಸ್ಪಾನ್ಸ್ ಆಗೋಗಿದೆ. ಅವಾಗ ಡಾಕ್ಟ್ರ್ ಏನು ಮಾಡ್ತಾರಂದರೆ ನಮಗೊಂದು ಇಂಜೆಕ್ಷನ್ ಕೊಡ್ತಾರೆ. ಆ ಇಂಜೆಕ್ಷನ್ನ ನಾವು ಡೆಕ್ಸಾಮೆಥಾಸೋನ್ ಅಂತ ಹೇಳ್ತೀವಿ. ನಾವು ಟಿ ವಿಗಳಲ್ಲಿ ಕೇಳ್ತಾ ಇರ್ತೀರಲ್ವಾ, ಸ್ಟಿರಾಯ್ಡ್ ಕೊಡ್ತಾರೆ ಅಂತ. ಸೊ ದಿಸ್ ಈಸ್ ನಥಿಂಗ್ ಬಟ್ ದಿಸ್. ಯಾಕೆ ಸ್ಟಿರಾಯ್ಡ್ ಕೊಡ್ತಾರೆ? ಸೊ ಸ್ಟಿರಾಯ್ಡ್ ಯಾಕೆ ಕೊಡ್ತಾರೆ ಅಂದರೆ, ನಾವು ಅಂದ್ಕೊಳ್ತಾ ಇರ್ತೀವಿ ಇದು ವೈರಸ್ನ ಸಾಯಿಸಲಿಕ್ಕೆ ಸ್ಟಿರಾಯ್ಡ್ ಕೊಡ್ತಾ ಇದ್ದಾರಂತ. ಇದು ವೈರಸ್ನ ಸಾಯಿಸಲಿಕ್ಕೆ ಸ್ಟಿರಾಯ್ಡ್ ಕೊಡ್ತಾ ಇಲ್ಲ. ಆ ಸೈಟೋಕೈನ್ ಇರುತ್ತಲ್ವಾ, ಸ್ವಲ್ಪ ವೆಯ್ಟ್ ಮಾಡು, ನೀನು ನಮ್ಮ ದೇಹದ ಕೋಶಗಳನ್ನೇ ಸಾಯಿಸ್ತಾ ಇದೆಯಾ, ಜಸ್ಟ್ ವೆಯ್ಟ್ ಫಾರ್ ಸಮ್ ಟೈಮ್ ಅಂತ ಅದು ಸ್ವಲ್ಪ ಸಪ್ರೆಸ್ ಮಾಡುತ್ತೆ. ಆ ಕಟ್ಟಪ್ಪನ್ನು ಸ್ವಲ್ಪ ಸುಮ್ಮನೆ ಕುತ್ಕೊಂಡಿರೋ ಸ್ವಲ್ಪ ಹೊತ್ತು ಅಂತ ರಿಡ್ಯೂಸ್ ಮಾಡುತ್ತೆ. ಸೊ ಈ ಕಂಡೀಷನ್ನ ನಾವು ಇನಿಷಿಯೇಟ್ ಮಾಡೋದಕ್ಕೆ ಸ್ಟೆರಾಯ್ಡ್ಸ್ನ ಯೂಸ್ ಮಾಡ್ತೀವಿ. ಸೊ ಆ ಸ್ಟೆರಾಯ್ಡ್ನೇ ನಾವು ಡೆಕ್ಸಾಮೆಥಾಸೋನ್ ಅನ್ನೋ ಇಂಜೆಕ್ಷನ್ನ ಕೊಡ್ತಾ ಇರ್ತೀವಿ. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ನಾವು ವೆರಿ ಇಂಪಾರ್ಟೆಂಟ್ ಕ್ವೆಶನ್, ವೈ ವಿ ಶುಡ್ ನಾಟ್ ಹ್ಯಾವ್ ಸೆಲ್ಫ್ ಮೆಡಿಕೇಷನ್? ಯಾಕೆ ನಾವು ಸ್ವಂತವಾಗಿ, ಯಾರೋ ಅಡ್ಮಿಟ್ ಆಗಿರ್ತಾರೆ, ಸೊ ದೇರ್ ಈಸ್ ಅ ಸೇಯಿಂಗ್, ಓಲ್ಡ್ ನರ್ಸ್ ಈಸ್ ಬೆಟರ್ ದೆನ್ ನ್ಯೂ ಡಾಕ್ಟರ್ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಹಳೆಯ ದಾದಿ ನರ್ಸ್ ಹೊಸ ವೈದ್ಯರಿಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಅಂತ. ಇವಾಗ ಚೇಂಜ್ ಆಗೋಗಿದೆ. ಓಲ್ಡ್ ಪೇಷಂಟ್ ಈಸ್ ಬೆಟರ್ ದೆನ್ ಅ ಡಾಕ್ಟರ್ ಅಂತ. ಅಂದರೆ ಕರೋನಾ ಟ್ರೀಟ್ಮೆಂಟ್ ಆಗಿ ಬಂದಿರೋರ ಒಪಿನಿಯನ್ ತೊಗೊಂಡ್ಬಿಡ್ತೀವಿ. ಅವ್ರು ಹೇಳ್ತಾರೆ ನನಗೆ ಈ ಡ್ರಗ್ ಕೊಡ್ತಾಯಿದ್ರು. ಸೊ ಯಾರೋ ಮನೇಲಿ ಇನ್ಫೆಕ್ಟ್ ಆದರೆ ಹಾಸ್ಪಿಟಲ್ಗೆ ಏನೋ ಹೋಗೋದು, ನನಗೆ ಮೆಡಿಸಿನ್ ಎಲ್ಲ ಗೊತ್ತು, ಸೊ ಎಲ್ಲ ತೊಗೊಂಬಂದು ಅದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ನಮಗೆ ಆ ವೈರಲ್ ಲೋಡ್ ಏನು ಅಂತ ಗೊತ್ತಿರೋದಿಲ್ಲ, ಯಾವ ಟೈಮ್ಗೆ ಯಾವ ಮೆಡಿಸನ್ ಕೊಡಬೇಕು, ಎಷ್ಟು ಕೊಡಬೇಕು, ಆ ಡೋಸ್ ಇನ್ಕ್ರೀಸ್ ಮಾಡಬೇಕಾ ಡಿಕ್ರೀಸ್ ಮಾಡಬೇಕಾ ಏನೂ ಗೊತ್ತಿರಲ್ಲ. ಅದೇ ಡಾಕ್ಟ್ರ್ ಆದರೆ ಅವ್ರು ಕಷ್ಟಪಟ್ಟು ಅದನ್ನೇ ಜೀವನ ಪೂರ್ತಿ ಅದನ್ನೇ ಓದಿರ್ತಾರೆ. ಅರ್ಥ ಆಯ್ತಲ್ವಾ? ಅದರಲ್ಲೇ ಅವರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಇಟ್ ಈಸ್ ನಾಟ್ ಈಸಿ. ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಸೊ ಅದಕ್ಕೆ ನಾವು ಸೆಲ್ಫ್ ಮೆಡಿಕೇಷನ್ ತೊಗೊಳ್ಬಾರ್ದು. ಸೊ ಕರೋನಾ ರಿಲೇಟೆಡ್ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ, ಯಾಕೆ ನಾವು ಸೆಲ್ಫ್ ಮೆಡಿಕೇಷನ್ ತೊಗೋಬಾರ್ದು ಅಂತ. ಫಾರ್ ಎಕ್ಸಾಂಪಲ್, ಸೊ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ನೋಡಿದ್ವಿ. ಸೊ ಕರೋನಾ ಬಂದಾಗ ಹೈಪರ್ ಇಮ್ಯುನಿಟಿ ರೆಸ್ಪಾನ್ಸ್ ಆದಾಗ ನಾವು ಡೆಕ್ಸಾಮೆಥಾಸೋನ್ ಅಥವಾ ಸ್ಟೀರಾಯ್ಡ್ನ ಕೊಡ್ತೀವಿ ಅಂತ. ಸೊ ಯಾರೋ ಒಬ್ಬರು ಸ್ಟೀರಾಯ್ಡ್ ಕೊಟ್ಟಿದ್ದಾರೆ ನನಗೆ ಅಂತ ಹೇಳಿರ್ತಾರೆ. ಸೊ ನೀವೇನು ಮಾಡ್ತೀರಾ, ಅದನ್ನು ಬರ್ಸ್ಕೊಂಡು ಹೋಗ್ತೀರಾ, ಫಾರ್ಮಸಿಗೆ ಹೋಗ್ತೀರಾ, ಆ ಡ್ರಗ್ ತೊಗೊಂಬಂದು ಅದನ್ನು ತೊಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಐ ಗೆಟ್ ಬ್ಯಾಕ್ ಟು ದ ಕಾನ್ಸೆಪ್ಟ್. ಸ್ಟೀರಾಯ್ಡ್ ಯಾವಾಗ ಕೊಡೋದು ಅಥವಾ ಡೆಕ್ಸಾಮೆಥಾಸೋನ್ ಯಾವಾಗ ಕೊಡ್ತಾರೆ ಅಂದರೆ, ಆ ಇಮ್ಯುನಿಟಿ, ಆ ಹೈಪರ್ ಇಮ್ಯೂನ್ ರೆಸ್ಪಾನ್ಸ್ ಯಾವಾಗ ಆಗುತ್ತೋ ಆವಾಗ ಸ್ಟೀರಾಯ್ಡ್ನ ಕೊಡ್ತಾರೆ. ಸಪೋಸ್ ನಿಮ್ಮಲ್ಲಿ ಆ ಸೈಟೋಕೈನ್ ಸ್ಟಾರ್ಮೇ ಆಗಿಲ್ಲ, ಅರ್ಥ ಆಯ್ತಲ್ವಾ? ಇಮ್ಯಾಜಿನ್ ಸೈಟೋಕೈನ್ ಸ್ಟಾರ್ಮ್ ಆದರೆ ಅವಾಗ ಮಾತ್ರ ಅದು ನಮ್ಮ ದೇಹದ ಕೋಶಗಳನ್ನು ಸಾಯಿಸುತ್ತೆ. ಇಲ್ದಿದ್ರೆ ಅದು ನಾರ್ಮಲ್ ಲೆವೆಲಲ್ಲೇ ಇದ್ದರೆ ವೈರಸ್ನ ಮಾತ್ರ ಸಾಯಿಸುತ್ತೆ. ಲೆಟಸ್ ಸೇ ನಮ್ಮ ದೇಹದಲ್ಲಿ ಆ ಸೈಟೋಕೈನ್ ಸ್ಟಾರ್ಮ್ ಆಗೇ ಇಲ್ಲ, ಬಟ್ ನಾವು ಡೆಕ್ಸಾಮೆಥಾಸೋನ್ ಸ್ಟಿರಾಯ್ಡ್ ತೊಗೊಂಡಿದ್ದೀವಿ. ಯಾಕಂದರೆ ನಮ್ಮ ಫ್ರೆಂಡ್ ಹೇಳಿದ್ದಾರೆ ನನಗೆ ಈ ಡೆಕ್ಸಾಮೆಥಾಸೋನ್ ಕೊಟ್ಟಿದ್ರು ಅಂತ ತೊಗೊಳ್ತಾ ಇದ್ದೀವಿ. ಅವಾಗ ಏನಾಗುತ್ತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಆ ಇಮ್ಯೂನ್ ಸಿಸ್ಟಮ್ ಕೂಡ ಏನಾಗುತ್ತಂದರೆ, ಸೊ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕೂಡ ಡಿಆಕ್ಟಿವೇಟ್ ಆಗೋಗುತ್ತೆ. ಯಾಕಂದರೆ ನಾವು ಸ್ಟಿರಾಯ್ಡ್ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. ಅವಾಗೆ ವೈರಸ್ಗೆ ತುಂಬ ಖುಷಿ. ಯಾಕೆ?
ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೇ ಇಲ್ಲ. ಸೊ ಅದರ ವಿರುದ್ಧ ಹೋರಾಡೋರು ಯಾರೂ ಇಲ್ಲ. ಅವಾಗ ಏನಾಗುತ್ತೆ ಅಂದರೆ ಅದರ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗುತ್ತೆ, ಆವಾಗ ಡೆತ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಅದಕ್ಕೆ ಹೇಳಿದ್ದು ಯಾವುದೇ ಕಾರಣಕ್ಕೂ ನಾವು ಸೆಲ್ಫ್ ಮೆಡಿಕೇಷನ್ ಅಟ್ಲೀಸ್ಟ್ ಈ ಥರ ಕಾಯಿಲೆಗಳಲ್ಲಿ ಏನೋ ಸಾಮಾನ್ಯ ಜ್ವರ ಬಂತು ಅಥವಾ ಏನೋ ನೆಗಡಿ ಕೆಮ್ಮು ಬಂತು, ಸೊ ಅವಾಗ OTC ಡ್ರಗ್ಸ್ ಅಂತ ಕರಿತೀವಿ. ಅಂದರೆ ಓವರ್ ದಿ ಕೌಂಟರ್ ಡ್ರಗ್ಸ್. ಏನು ಓವರ್ ದಿ ಕೌಂಟರ್ ಅಂದರೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಾವು ತೆಗೆದುಕೊಳ್ಳಬಹುದಾದ ಔಷಧಿಗಳನ್ನು ನಾವು OTC ಡ್ರಗ್ಸ್ ಅಂತ ಕರಿತೀವಿ. ಬಟ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಬಾರ್ದಂತಹ ಔಷಧಿಗಳನ್ನು ಯಾಕೆ ಕೊಡಬಾರ್ದು, ಯಾಕೆ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ತೊಗೊಳ್ಬಾರ್ದು ಅಂದರೆ ಅಲ್ಲೇ ಇದೆ ರೀಸನ್. ಬಿಕಾಸ್ ಡಾಕ್ಟರ್ ವುಡ್ ಬಿ ನೋಯಿಂಗ್ ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು ಅಂತ ವೈದ್ಯರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಾಗಲ್ಲ. ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ನಾವು ಸೆಲ್ಫ್ ಮೆಡಿಕೇಷನ್ನ ತಗೋಬಾರ್ದು. ಸೊ ನಮ್ಮ ಇಮ್ಯುನಿಟಿನ ನಾವೇ ಕಂಟ್ರೋಲ್ ಮಾಡಿಬಿಡ್ತಾ ಇದ್ವಿ. ಸೊ ಈ ಡ್ರಗ್ನ ಯಾವಾಗ ಕೊಡಬೇಕು, ಹೈಪರ್ ಹ್ಯೂಮನ್ ರೆಸ್ಪಾನ್ಸ್ ಆದಾಗ ಮಾತ್ರ ಸ್ವಲ್ಪ ಹೊತ್ತು ಕಾಮ್ ಡೌನ್ ಆಗುವಂತ ಕೊಡಬೇಕು. ಸೊ ಅದು ಕಡಿಮೆ ಇದ್ದಾಗೆ ನಾವು ಅದನ್ನು ಮಲಗಿಸ್ಬಿಟ್ರೆ ಸೊ ವೈರಸ್ ಎದ್ದೇಳುತ್ತೆ. ಸೊ ಅವಾಗ ನಮಗೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ. ಸೊ ದಿಸ್ ಈಸ್ ದ ರೀಸನ್ ವೈ ವಿ ಶುಡ್ ನಾಟ್ ಗೋ ಫಾರ್ ಸೆಲ್ಫ್ ಮೆಡಿಕೇಷನ್. ಸೊ ಇವಾಗ ಜಾಸ್ತಿ ಸ್ಟೆರಾಯ್ಡ್ಸ್ ಕೊಟ್ಬಿಟ್ರು. ಸೊ ಜಾಸ್ತಿ ಸ್ಟೆರಾಯ್ಡ್ ಕೊಟ್ಟಾಗ ಇನ್ನೊಂದು ಕಾಂಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ ಫಂಗಸ್, ಬ್ಲ್ಯಾಕ್ ಫಂಗಸ್ ಅಂತ ಇನ್ನೊಂದು ಸ್ಟಾರ್ಟ್ ಆಗಿದೆಯಲ್ವಾ. ದಟ್ ಹ್ಯಾಪನ್ಸ್ ವೆನ್ ದೆರ್ ಈಸ್ ಸಪ್ರೆಷನ್ ಆಫ್ ಇಮ್ಯೂನ್ ಸಿಸ್ಟಮ್. ನಾವು ಡೆಕ್ಸೋಮಿಥಾಝೋನ್ ಅಥವಾ ಯಾವುದೇ ಸ್ಟೆರಾಯ್ಡ್ ಆಗಲಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ. ಅವಾಗ ಏನಾಗುತ್ತೆ ಅಂದರೆ ಆ ಇಮ್ಯೂನ್ ಸಿಸ್ಟಮ್ ಅಥವಾ ಇಮ್ಯೂನ್ ರೆಸ್ಪಾನ್ಸ್ ಏನಾಗುತ್ತೆ, ಫುಲ್ಲು ಕುಗ್ಗೋಗುತ್ತೆ. ಅವಾಗ ಏನಾಗುತ್ತೆ, ಈ ಫಂಗಸ್ ಅನ್ನೋದು, ಸೊ ಇದನ್ನು ಸೈಂಟಿಫಿಕಲ್ಲಿ ನಾವು ಏನಂತ ಕರಿತೀವಿ ಅಂದರೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಮ್ಯೂಕರ್ ಮೈಕೋಸಿಸ್ ಅಂತ ಕರಿತೀವಿ. ಇದನ್ನು ಕೂಡ ಕೇಳ್ಬೋದು. ಬ್ಲ್ಯಾಕ್ ಫಂಗಸ್ನ ಸೈಂಟಿಫಿಕ್ಕಾಗಿ ನಾವೇನು ಕರಿತೀವಿ ಅಂದರೆ ಮ್ಯೂಕರ್ ಮೈಕೋಸಿಸ್ ಅಂತ ಕರಿತೀವಿ. ಇದನ್ನು ನಾವು ಆಪರ್ಚುನಿಸ್ಟಿಕ್ ಇನ್ಫೆಕ್ಷನ್ ಅಂತ ಕರಿತೀವಿ. ಅಂದರೆ ಅವಕಾಶವಾದಿ ಕಾಯಿಲೆ. ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ನಾರ್ಮಲ್ ಆಗಿದ್ದರೆ ಇದು ನಮ್ಮ ಹತ್ರ ಬರೋಕ್ಕೂ ಧೈರ್ಯ ಮಾಡಲ್ಲ. ಯಾವಾಗ ನಮ್ಮ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗುತ್ತೋ, ಸೊ ನನಗಿದೆ ಇವಾಗ ಚಾನ್ಸು, ನಾವು ಇವಾಗ ಇನ್ಫೆಕ್ಟ್ ಮಾಡ್ಬೋದು, ಅಲ್ಲಿ ಗ್ರೋ ಆಗ್ಬೋದು ಅಂದ್ಬಿಟ್ಟು ಅದು ನಮ್ಮ ದೇಹಕ್ಕೆ ಎಂಟ್ರಿ ಆಗುತ್ತೆ. ಸೊ ಅದು ಯಾವುದರಿಂದ ನಮಗೆ ಬರುತ್ತೆ ಅಂದರೆ, ಸೊ ಇಟ್ ಕಾಸಸ್ ಡ್ಯೂ ಟು ಮೋಲ್ಡ್ಸ್. ಸೊ ಇದನ್ನು ಮೋಲ್ಡ್ಸ್ ಕಾಲ್ಡ್ ಆಸ್ ಮ್ಯೂಕರ್ ಮೈಸಿಟೀಸ್ ಅನ್ನೋ ಮೋಲ್ಡಿಂದ ಇದು ನಮ್ಮ ದೇಹದಲ್ಲಿ ಕಾಯಿಲೆಯನ್ನು ಉಂಟು ಮಾಡುತ್ತೆ. ಹಾಗಿದ್ರೆ ಈ ಬ್ಲ್ಯಾಕ್ ಫಂಗಸ್ ಉಂಟಾಗಲಿಕ್ಕೆ ಯಾರ್ಯಾರು ವಲ್ನರಬಲ್, ಯಾರಿಗೆ ಜಾಸ್ತಿ ಸ್ಟೆರಾಯ್ಡ್ ಇಂಜೆಕ್ಷನ್ ಕೊಟ್ಟಿರ್ತಾರೋ ಅವ್ರಿಗೆ ಇದು ಜಾಸ್ತಿ ಆಗುತ್ತೆ. ಯಾರಿಗೆ ಇಮ್ಯುನಿಟಿ ರೆಸ್ಪಾನ್ಸ್ ತುಂಬ ಸಪ್ರೆಸ್ ಆಗುತ್ತೋ ಅವರಿಗೆ ಬರೋ ಚಾನ್ಸಸ್ ಇದೆ. ಮತ್ತು ಯಾರಿಗೆ ಬ್ಲಡ್ ಶುಗರ್ ಲೆವೆಲ್ ಅಂದರೆ ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಅಂಶ ಜಾಸ್ತಿ ಆಗಿರುತ್ತೋ ಅವ್ರಿಗೆ ಬರುತ್ತೆ. ಫಸ್ಟ್ ಇದು ನೋಸಿಂದ ಸ್ಟಾರ್ಟ್ ಆಗುತ್ತೆ, ಮೂಗಿನಿಂದ, ಅದಾದಮೇಲೆ ಬಾಯಿಗೆ ಬರುತ್ತೆ, ಅದಾದಮೇಲೆ ಕಣ್ಣಿಗೆ ಬರುತ್ತೆ, ಅದಾದಮೇಲೆ ಮೆದುಳಿಗೆ ಕೂಡ ಬರುತ್ತೆ. ಸೊ ಯಾವಾಗ ಅದು ಮೆದುಳಿಗೆ ಹೋಗುತ್ತೋ ಆವಾಗ ಕಂಡೀಷನ್ ತುಂಬ ಫೇಟಲ್ ಆಗುತ್ತೆ. ಸೊ ಇವಾಗ ಬ್ಲ್ಯಾಕ್, ವೈಟ್, ಯೆಲ್ಲೋ ಅಂತೆಲ್ಲ ಡಿಫ್ರೆಂಟ್ ಕಲರ್ಸ್ ಬಂದಿದೆ. ಸೊ ಕಲರ್ಸ್ ಮೇ ಬಿ ಡಿಫ್ರೆಂಟ್ ಬಟ್ ಬೇಸಿಕ್ ಕಾನ್ಸೆಪ್ಟ್ ಇಸ್ ದ ಸೇಮ್. ಸೊ ಎಲ್ಲ ಕೂಡ ಫಂಗಸ್ಸೇ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಯು ನೀಡ್ ಟು ನೋ. ಸೊ ಲಾಸ್ಟ್ ಕಾಂಪೊನೆಂಟ್ಗೆ ಬಂದಿದ್ದೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ CT ಸ್ಕ್ಯಾನ್. ಓಕೆ, ಸೊ RT-PCR ಮಾಡಿಸ್ತೀವಿ. ಓಕೆ, ನಾವು RT-PCR ಮಾಡಿಸ್ತೀವಿ. ಕೆಲವು ವೇಳೆ ಸೊ ಕಾಯಿಲೆ ಇದ್ದರೂ ಕೂಡ ಅದು ಡಿಟೆಕ್ಟ್ ಆಗೋದಿಲ್ಲ, ನೆಗೆಟಿವ್ ಬರ್ತಾ ಇರುತ್ತೆ, ಬಟ್ ನಮ್ಮ ಸಿಂಪ್ಟಮ್ಸ್ ಮಾತ್ರ ಇರುತ್ತೆ. ಯಾಕೆ ಅಂದರೆ ಈ ವೈರಸ್ ಮ್ಯುಟೇಷನ್ ಆಗ್ತಾ ಇರುತ್ತೆ. ಮ್ಯುಟೇಷನ್ ಅಂದ್ರೇನು, ಅದರ ಸ್ಟ್ರಕ್ಚರ್ನ ಬದಲಾಯಿಸ್ಕೊಳ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಅದು ಡಿಟೆಕ್ಟ್ ಆಗಲ್ಲ. ಅರ್ಥ ಆಯ್ತಲ್ವಾ? ಬಟ್ CT ಸ್ಕ್ಯಾನಲ್ಲಿ ಅದು ಗೊತ್ತಾಗುತ್ತೆ. ಸೊ ವಾಟ್ ಈಸ್ ಫುಲ್ ಫಾರ್ಮ್ ಆಫ್ CT ಸ್ಕ್ಯಾನ್? ಆಲ್ರೆಡಿ ಒಂದ್ಸತಿ ಕೇಳಿದ್ದಾರೆ, ಸೊ ಮತ್ತೆ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. ಕಂಪ್ಯೂಟರೈಸ್ಡ್ ಟೊಮೊಗ್ರಫಿ ಅಂತ ಕರಿತೀವಿ. ಬಟ್ ಇವಾಗ ಇನ್ನೊಂದು